सिद्धाणं नमो आयर्याणं नमो वज्रायाणं नमो लोये सौवसाहुणं येषो पंच नमो यारो सौवपावपनाशनो मंगलाणं च सव्वेशिं पढ़मं हवै मंगलम् पढ़मं हवै मंगलम्। पंच परमेश्वरी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की आज के प्रवचन वत्सलत्व भावना की क्षमावाणी महापर्व की ನಿಸರ್ಗದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳನ್ನು ಪ್ರತಿಯೊಂದು ಪದಾರ್ಥಗಳನ್ನು ನಾವು ನಮ್ಮ ಕಣ್ಣಿನಿಂದ ನೋಡ್ತಾ ಇದ್ದೇವೆ. ಈ ಎಲ್ಲ ಪದಾರ್ಥಗಳಲ್ಲಿ ಕೆಲವೊಂದರಲ್ಲಿ ಸಜಾತಿಯ ಅವಸ್ಥೆ ಇದೆ, ಇನ್ನು ಕೆಲವೊಂದರಲ್ಲಿ ವಿಜಾತಿಯ ಅವಸ್ಥೆ ಇದೆ. ಸಜಾತಿ ಅಂತಂದರೆ ಯಾವ ವಸ್ತುವಿನಲ್ಲಿ ಯಾವ ಗುಣಧರ್ಮ, ಯಾವ ಲಕ್ಷಣ, ಯಾವ ಒಂದು ಅದರ ಸ್ವರೂಪ ಇದೆ, ಅಂಥದೇ ಆಗಿರತಕ್ಕಂಥ ಸ್ವರೂಪ ಇನ್ನು ಎಷ್ಟೋ ಪರ ವಸ್ತುಗಳಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ. ಯಾವ ವಸ್ತುವಿನಲ್ಲಿ ಎಂಥ ಗುಣಧರ್ಮವಿದೆಯೋ ಅಂಥದ್ದೇ ಆಗಿರತಕ್ಕಂಥ ಗುಣಧರ್ಮ ಮತ್ತೊಂದು ವಸ್ತುವಿನಲ್ಲಿ ಇದೆ ಅಂತಂದ್ರೆ ಆ ವಸ್ತುವಿಗೆ ಅದು ಸಹಧರ್ಮಿ ಇದ್ದಂತೆ. ಸಹಧರ್ಮಿ, ಧರ್ಮ ಅಂದರೆ ಗುಣ, ಸಹ ಅಂದರೆ ಸಮಾನತೆ. ಒಂದು ವಸ್ತುವಿನ ಜೊತೆಯಲ್ಲಿ ಗುಣಗಳ ಅಪೇಕ್ಷೆಯಿಂದ ಯಾವ ಸಮಾನತೆ ಇದೆಯೋ ಅದೇ ಸಮಾನತೆ ಮತ್ತೊಂದು ವಸ್ತುವಿನ ಜೊತೆಯಲ್ಲಿ ಇದೆ ಅಂತಂದ್ರೆ ಅದು ಇದು ಸಮಾನವುಳ್ಳ ವಸ್ತುಗಳು. ಇಂಥ ವಸ್ತುಗಳನ್ನು ನಾವು ಪರಸ್ಪರದಲ್ಲಿ ಕೂಡಿಸಿ ಇಟ್ಟಾಗ ಯಾವ ಹಾನಿನೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ವಿಜಾತಿ ವಸ್ತುಗಳನ್ನು ಅದರಲ್ಲಿ ಕೂಡಿಸಿ ಇಟ್ಟಿತ್ತು ಅಂತಂದ್ರೆ ವಸ್ತು ಒಳ್ಳೆಯ ವಸ್ತು ಹಾಳಾಗುತ್ತೆ. ಆಮೇಲೆ ಯಾವುದರಲ್ಲಿ ನಾವು ಕೂಡಿಸಿದ್ದೇವೆ ಒಳ್ಳೆಯ ವಸ್ತು ಅಂತೂ ಹಾಳಾಯಿತು, ಆದರೆ ಅದರ ಸ್ವರೂಪನೂ ಕೂಡ ಕೆಟ್ಟು ಹೋಯಿತು. ಯಾವ ಸ್ವರೂಪ? ಉದಾಹರಣೆಗೆ ಹಾಲು ಮತ್ತು ಮಜ್ಜಿಗೆ, ಇವು ಎರಡು ವಿಜಾತಿ ವಸ್ತುಗಳು.
ಸಜಾತಿ ವಸ್ತುಗಳಲ್ಲ. ಇನ್ನು ಹಾಲು, ಮಜ್ಜಿಗೆ ಅನ್ನತಕ್ಕಂಥ ಈ ಎರಡು ಹೆಸರುಗಳು ಬೇರೆ ಬೇರೆ ಇರುವುದರಿಂದ ವಿಜಾತಿ ಅಂತ ಹೇಳಬಹುದು. ಆದರೆ ವಿಜಾತಿಯ ವಸ್ತುಗಳಿಗೆ ಬೇರೆ ಬೇರೆಯಾಗಿರ್ತಕ್ಕಂತಹ ಹೆಸರುಗಳೇ ಇರಬೇಕು, ಅಥವಾ ಸಜಾತಿ ವಸ್ತುಗಳಿಗೆ ಒಂದೇ ಹೆಸರು ಇರಬೇಕು ಹಾಗೇನಿಲ್ಲ. ಅಂಥ ಯಾವ ಸಿದ್ಧಾಂತನೂ ಇಲ್ಲ. ಸಜಾತಿ ವಸ್ತುಗಳಿಗೂ ಕೂಡ ಬೇರೆ ಬೇರೆ ಹೆಸರುಗಳಿರಲಿಕ್ಕೆ ಸಾಧ್ಯ. ಒಂದಕ್ಕೊಂದು ಪರಸ್ಪರದಲ್ಲಿ ಕೂಡಿಕೊಂಡಾಗ ಅವುಗಳ ಮಿಲನ ಆಗಲಿಕ್ಕೂ ಸಾಧ್ಯ, ಅವು ಕೆಡದಂತೆ ಉಳಿಯಲಿಕ್ಕೂ ಸಾಧ್ಯ. ಅವುಗಳಲ್ಲಿ ಯಾವುದೇ ಪ್ರಕಾರದ ಹಾನಿಯನ್ನ ನಾವು ನಮ್ಮ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ, ಆಕಳ ಹಾಲು ಮತ್ತು ಎಮ್ಮೆ ಹಾಲು ಗುಣಗಳ ಅಪೇಕ್ಷೆಯಿಂದ ಒಂದಕ್ಕೊಂದು ಹೆಚ್ಚು ಕಡಿಮೆ ಇದ್ದರೂ ಕೂಡ, ಎರಡು ವಸ್ತುಗಳ ಹೆಸರು ಹಾಲು ಅನ್ನತಕ್ಕಂಥದ್ದು ಇದ್ದರೂ ಕೂಡ, ಕಡಿಮೆ ಗುಣವುಳ್ಳ ಒಂದು ವಸ್ತು ಹೆಚ್ಚು ಗುಣವುಳ್ಳ ವಸ್ತುವಿನಲ್ಲಿ ಕೂಡಿಕೊಂಡಿತ್ತು ಅಂತಂದ್ರೆ ತನ್ನ ಗುಣವತ್ತತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಆಕಳ ಹಾಲಿನಲ್ಲಿ ಎಮ್ಮೆ ಹಾಲನ್ನು ಮಿಶ್ರಣ ಮಾಡಿತು ಅಂತಂದ್ರೆ, ಯಾವುದರಲ್ಲಿ? ಆಕಳ ಹಾಲಿನಲ್ಲಿ. ಅದು ಎಂಥ ಆಕಳು? ದೇಶಿ, ಜೆರ್ಸಿ ಅಲ್ಲ. ಒಂದು ಅಕ್ಷರದ ಅಂತರ ಇದೆ. ದೇಶಿ, ಜೆರ್ಸಿ. ದೇಶಿ ಆಕಳಿನ ಹಾಲಿನಲ್ಲಿ ಎಮ್ಮೆ ಹಾಲನ್ನು ಕೂಡಿಸಿದಾಗ ಅಥವಾ ದೇಶಿ ಆಕಳಿನ ಹಾಲಿನಲ್ಲಿ ಜರ್ಸಿ ಆಕಳಿನ ಹಾಲನ್ನು ಕೂಡಿಸಿದಾಗ ಕೆಡುವಂತಹ ಪ್ರಶ್ನೆಯೇನೂ ಇಲ್ಲ. ಆದರೆ ಎಷ್ಟು ಕೂಡಿಸಬೇಕು ಅನ್ನತಕ್ಕಂಥದ್ದಕ್ಕೆ ಒಂದು ಮರ್ಯಾದೆ ಇದೆ. ಯಾವುದು ಒಳ್ಳೆಯದಿದೆಯೋ ಆ ಒಳ್ಳೆಯ ವಸ್ತುವಿನಲ್ಲಿ ಸ್ವಲ್ಪ ಕೆಟ್ಟ ವಸ್ತು ಸೇರಿಕೊಂಡರೂ ಕೂಡ, ಕೆಟ್ಟ ವಸ್ತು ಅಲ್ಲ, ಒಳ್ಳೆಯ ವಸ್ತು ಅದು ಕೂಡ, ಆದರೆ ಗುಣಗಳ ಅಪೇಕ್ಷೆಯಿಂದ ಕಡಿಮೆ ಗುಣಗಳ ಅಸ್ತಿತ್ವ ಅದರಲ್ಲಿದೆ. ಅಂಥ ಕಡಿಮೆ ಗುಣವುಳ್ಳ ವಸ್ತುವನ್ನ ಹೆಚ್ಚು ಗುಣವುಳ್ಳ ವಸ್ತುವಿನಲ್ಲಿ ಮಿಶ್ರಣ ಮಾಡಿತು ಅಂತಂದ್ರೆ ಅದು ಇದು ಸೇರಿ ಒಂದಾಗ್ತದೆ. ಆದರೆ ಬೆಲೆ ಸ್ವಲ್ಪ ಕಡಿಮೆಯಾದರೂ ಕೂಡ ಹೆಚ್ಚಿನ ಅಂಶಿನಲ್ಲಿ ಒಳ್ಳೆಯ ವಸ್ತು ಇತ್ತು. ಆದ್ದರಿಂದ ಎಮ್ಮೆ ಹಾಲು ಅದರೊಳಗೆ ಕವಿಷ ಹೋಯಿತು, ಅಥವಾ ಜರ್ಸಿ ಆಕಳಿನ ಹಾಲು ದೇಶಿ ಆಕಳಿನಲ್ಲಿ ಕವಿಷ ಹೋಗುತ್ತೆ. ಹೆಚ್ಚು ಗುಣಗಳಲ್ಲಿ ಅವಗುಣಗಳು ಸ್ವಲ್ಪ ಇದ್ರೂ ಅವು ಸೇರಿಕೊಂಡು ಒಳ್ಳೆಯ ಗುಣರೂಪದಲ್ಲಿ ಕನ್ವರ್ಟ್ ಆಗ್ತವೆ. ಇದಕ್ಕೊಂದು ಸಿದ್ಧಾಂತ ಇದೆ. ತತ್ವಾರ್ಥ ಸೂತ್ರದಲ್ಲಿ ಕೂಡ ಉಮಾಸ್ವಾಮಿ ಆಚಾರ್ಯರು ಹೇಳ್ತಾರೆ, ದ್ವೈದಿಕಾದಿ ಗುಣಾನಾಂತು ಬಂಧೇದಿಕೌ ಪಾರಿಣಾಮಿಕೌ ಚ. ಈ ಎರಡೂ ಸೂತ್ರಗಳಲ್ಲಿ ಈ ಒಂದು ಸಿದ್ಧಾಂತ ಇದೆ. ಬಂಧೇದಿಕೌ ಪಾರಿಣಾಮಿಕೌ ಚ, ಕಡಿಮೆ ಗುಣವುಳ್ಳ ವಸ್ತುವಿನಲ್ಲಿ ಹೆಚ್ಚು ಗುಣವುಳ್ಳ ವಸ್ತುವನ್ನು ಕೂಡಿಸಿತು ಅಂತಂದರೆ ವಸ್ತುವಿನ ಸ್ವರೂಪ ಏನಾಗಬಹುದು? ಕಡಿಮೆ ಗುಣವುಳ್ಳ ವಸ್ತುವಿನಲ್ಲಿ ಹೆಚ್ಚು ಗುಣವುಳ್ಳ
ವಸ್ತುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿತು ಅಂದಾಗ ಆ ವಸ್ತು ಹೆಚ್ಚು ಗುಣವುಳ್ಳದ್ದಾಗ್ತದೆ ಅಥವಾ ಕಡಿಮೆ ಗುಣವುಳ್ಳದ್ದು? ಹೆಚ್ಚು ಗುಣವುಳ್ಳದ್ದು. ಇನ್ನು ಹೆಚ್ಚು ಗುಣವುಳ್ಳ ವಸ್ತುವಿನಲ್ಲಿ ಕಡಿಮೆ ಗುಣವುಳ್ಳ ವಸ್ತುವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿತು ಅಂತಂದ್ರೆ ಏನಾಗಬಹುದು? ಹೆಚ್ಚು ಗುಣವುಳ್ಳ ವಸ್ತುವು ಕೂಡ ಕಡಿಮೆ ಗುಣವುಳ್ಳ ವಸ್ತುವಿನ ಸಂಪರ್ಕದಿಂದ ಕಡಿಮೆ ಗುಣವುಳ್ಳದ್ದಾಗುತ್ತೆ. ಹಾಗೆ ಮೋಕ್ಷ ಮಾರ್ಗದಲ್ಲಿ ನಾವು ನಡೆಯುತ್ತಿರುವಾಗ ಸಂಗತಿಗೆ ಬೆಲೆ ಕೊಟ್ಟಿದ್ದಾರೆ. ಯಾವ ಸಂಗತಿ? ಸತ್ಸಂಗತಿ. ಸತ್ಸಂಗತಿಯಲ್ಲೂ ಕೂಡ ವಿವಿಧ ಪ್ರಕಾರದ ಸತ್ಸಂಗತಿ. ಕುಸಂಗತಿ, ಅದು ಕುಸಂಗತಿ, ಅದರಲ್ಲೂ ಕೂಡ ವಿವಿಧ ಪ್ರಕಾರದ ಕುಸಂಗತಿ. ನಾವು ಸತ್ಸಂಗವನ್ನ ಮಾಡಬೇಕು. ಯಾರ ಸತ್ಸಂಗವನ್ನ ಮಾಡಬೇಕು ಪ್ರಶ್ನೆ ಆಗುತ್ತೆ. ಸತ್ಸಂಗವನ್ನ ಮಾಡಬೇಕು, ಆದರೆ ಸತ್ಸಂಗ ಯಾರ ಸತ್ಸಂಗ? ಹೆಚ್ಚು ಗುಣವುಳ್ಳವರ ಸತ್ಸಂಗ. ಹೆಚ್ಚು ಗುಣವುಳ್ಳವರ ಸತ್ಸಂಗ ಮಾಡಬೇಕು. ಕಡಿಮೆ ಗುಣವುಳ್ಳವರ ಸತ್ಸಂಗ ಮಾಡಿತು ಅಂತಂದ್ರೆ ನಮ್ಮಲ್ಲಿ ಜಾಸ್ತಿ ದೋಷಗಳಿವೆ. ಆಮೇಲೆ ಕಡಿಮೆ ಗುಣವುಳ್ಳವರ ಸತ್ಸಂಗ ಮಾಡಿತು ಅಂತಂದ್ರೆ ನಾವು ಹೆಚ್ಚು ದೋಷ ಉಳ್ಳವರಲ್ಲಿ ಸೇರಿಕೊಂಡು ಕಡಿಮೆ ಗುಣವುಳ್ಳ ಮನುಷ್ಯರು ಕೂಡ ದೋಷದಲ್ಲಿ ಕನ್ವರ್ಟ್ ಆಗ್ತಾರೆ, ದೋಷಿಗಳಾಗ್ತಾರೆ. ಆಮೇಲೆ ಬಹಳ ದೋಷವುಳ್ಳ ವಸ್ತು ಬಹಳ ಗುಣವುಳ್ಳ ವಸ್ತುವಿನಲ್ಲಿ ಹೋಯಿತು ಅಂತಂದ್ರೂ ಅದು ತನ್ನಲ್ಲಿ ಸೇರಿಕೊಳ್ಳಲ್ಲ. ಸ್ವಲ್ಪ ಮೇಲೆ ಕೆಳಗೆ ಇರಬೇಕು. 100ಕ್ಕೆ 100ರಷ್ಟು ದೋಷ, 100ಕ್ಕೆ 100ರಷ್ಟು ಗುಣ ಇದೆ ಅಂತಂದ್ರೂ ಕೂಡ ಎರಡೂ ಸೇರಿಕೊಳ್ಳಲ್ಲ. ಒಂದು ಸ್ವಲ್ಪ ಕಡಿಮೆ ಇರಬೇಕು. ಕನಿಷ್ಠ ಪಕ್ಷ 98 ಆದರೂ ಇರಬೇಕು. ದೋಷ 98 ಇದೆ, ಗುಣ ಒಂದು ಕಡೆಗೆ 100 ಇದೆ ಅಂತಂದ್ರೆ ಸೇರಿಸಿಕೊಳ್ಳಬಹುದು. ತಮ್ಮ ತಮ್ಮ ಜಾಗದಲ್ಲಿ ಎರಡೂ ಸೀನಿಯರ್ ಇವೆ ಅಂತಂದ್ರೆ ಇದು 100ರಷ್ಟು, ಅದು 100ರಷ್ಟು. ಸಮಾನವಾದ ಬಲಶಾಲಿಗಳು ಪೈಲ್ವಾನರು ಇಬ್ಬರು ಮೈದಾನದಲ್ಲಿ ಬಂದರು ಅಂತಂದ್ರೆ ಯಾರು ಒಬ್ರು ಕೂಡ ಗೆಲ್ಲಲ್ಲ, ಸೋಲಲ್ಲ. ಯಾರೂ ಸೋಲಲ್ಲ. ಇಬ್ಬರು ಸಮಾನಾಗಿದ್ದಾರೆ. ಅವರು 100 ಇದ್ದಾರೆ, ಇವರು 100. ಅವರು 100, ಇವರು 100. ನೋಡ್ಕೆಲ್ಲ ಕೂತಿದೆ ಊರ. ಇನ್ನು ಅವರೆಲ್ಲ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ, ಯಾರು ಬೀಳ್ತಾರೆ ನೋಡೋಣ ಅಂತ. ಆದರೆ ಬೀಳುವವರು ಯಾರು ಒಬ್ರು ಇಲ್ಲ ಅದರೊಳಗೆ. ಇಲ್ಲಿ ಕಾರ್ಯಸಿದ್ಧಿ ಆಗುವುದೇ ಇಲ್ಲ. ಇದು ವಿಧರ್ಮೀಪನ, ಸಾಧರ್ಮಿ ಅಲ್ಲ, ವಿಧರ್ಮಿ. ನಾವು ಒಳ್ಳೆಯ ಗುಣವಂತರಾಗತಕ್ಕಂತಹ ಅಪೇಕ್ಷೆಯನ್ನು ಇಟ್ಟುಕೊಳ್ತೇವೆ ಅಂತಂದ್ರೆ ನಮ್ಮಲ್ಲಿ ದೋಷ ಇರಲೇಬೇಕಲ್ಲ. ದೋಷಗಳು ಬೇಕು. ದೋಷಗಳು ಇದ್ದಾಗ ನಾವು ಒಳ್ಳೆಯವರನ್ನ ಅಪೇಕ್ಷೆ ಪಡ್ತೇವೆ, ಗುಣವಂತರನ್ನ ಹುಡುಕಾಡ್ತೇವೆ. ಗುಣವಂತರನ್ನ ಹುಡುಕಿಕೊಳ್ಳುವಂತಹ ವ್ಯಕ್ತಿ ದೋಷದಲ್ಲಿ 100ಕ್ಕೆ 100ರಷ್ಟು ದೋಷಿ ಇದ್ದಾನೆ ಅಂತಂದ್ರೆ ಹುಡುಕೋದು ವ್ಯರ್ಥ ಇದೆ. ಹೊಂದಿಕೊಳ್ಳಲ್ಲ.
ಹಾಲು ಇದೆ. ಆಕಳೆ ಹಾಲಿನಲ್ಲಿ ಜರ್ಸಿ ಆಕಳಿನ ಹಾಲನ್ನ ಬೆರೆಸೋದು ಇದೇನೋ ನಿಜ. ಆದರೆ ಕಳಿ ಹಾಲಿತ್ತಂತಂದ್ರೆ ಹೆಂಗ್ ಬೆರೆಸೋರು? 100ಕ್ಕೆ 100ರಷ್ಟು ದೋಷ ಕಳಿ ಹಾಲಿನಲ್ಲಿ, ಆಮೇಲೆ 100ಕ್ಕೆ 100ರಷ್ಟು ಗುಣ ಆಕಳ ಹಾಲಿನಲ್ಲಿ. ಇವೆರಡನ್ನೂ ಬೆರೆಸಿಬಿಡ್ತು ಅಂತಂದ್ರೆ ಏನಾಗಬಹುದು? ಒಳ್ಳೆಯದು ಕೆಟ್ಟು ಹೋಗ್ತದೆ. ಒಳ್ಳೆಯದು ಇನ್ನಷ್ಟು ಒಳ್ಳೆಯದಿರಬೇಕು. ಒಳ್ಳೆಯದರ ಸಂಪರ್ಕದಿಂದ ಕೆಟ್ಟ ವಸ್ತು ಒಳ್ಳೆಯದಾಗಬೇಕು ಅಂತಂದಾಗ ಸ್ವಲ್ಪ ಸಜಾತಿ ಅವಸ್ಥೆ ಬೇಕು, ವಿಜಾತಿ ನಡಿಲ್ಲ. ಎರಡೂ ವಸ್ತುಗಳ ಹೆಸರು ಹಾಲು. ಹೆಸರಿನ ಅಪೇಕ್ಷೆಯಿಂದ ಹೆಸರು ಸಮಾನಾಗಿದೆ. ಅದು ಹಾಲು, ಇದು ಹಾಲು. ಆದರೆ ಇದು ಕಳ್ಳಿ ಹಾಲು, ಅದು ಆಕಳಿನ ಹಾಲು. ಮಿಕ್ಸ್ ಮಾಡಬಹುದಾ? ಎಲ್ಲಾ ಹಾಲುಗಳು ಸಮಾನ ಅಂತಂದ್ರೆ ನಡೆದೋತ? ಎಲ್ಲಾ ಹಾಲುಗಳು ಸಮಾನ ಅಂತಂದ್ರೆ ಒಂದು ಕಳ್ಳಿ ಹಾಲಿದೆ, ಒಂದು ಎಂಕಿ ಹಾಲಿದೆ, ಆಡಿನ ಹಾಲಿದೆ, ಕುರಿ ಹಾಲಿದೆ, ಒಂಟೆ ಹಾಲಿದೆ, ಕುದುರೆ ಹಾಲಿದೆ, ಆಲ್ಕೋಹಾಲ್. ಅದು ಆಲ್ಕೋಹಾಲ್ ಅಲ್ಲ, ಹಲ್ಕಾ ಹಾಲು. ಇವೆಲ್ಲ ಭಾರಿ ಹಾಲು. ಅದು ಆಲ್ಕೋಹಾಲ್ ಅಲ್ಲ, ಹಲ್ಕಾ ಹಾಲು. ಮನುಷ್ಯ ಅದನ್ನು ಸೇವನೆ ಮಾಡಿದಂತಂದ್ರೆ ಎಷ್ಟು ಹಲ್ಕಾ ಆಗ್ತಾನೆ. ಅದು ಆಲ್ಕೋಹಾಲ್ ಅಲ್ಲ, ಹಲ್ಕಾ ಹಾಲು. ಈ ಎಲ್ಲ ವಸ್ತುಗಳಲ್ಲಿ ಒಂದು ಗುಣ ಮತ್ತು ದೋಷ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇದೆ, ಅದೇ ತರ ಮನುಷ್ಯನನ್ನು ಕೂಡ ನಾವು ಗುಣ ದೋಷಗಳ ಆಧಾರದಿಂದ ವಿಚಾರಿಸಬೇಕು. ದೋಷವಂತರ ದೋಷವನ್ನು ಕಂಡು ನಾವು ಹೇಸಿಕೆ ಪಡಬಾರದು, ನಿಂದೆ ಆಲೋಚನೆಗಳನ್ನೇ ಮಾಡ್ತಾ ಕೂತ್ಕೊಳ್ಬಾರದು. ದೋಷವಂತರನ್ನ ಕಂಡು ನಾವು ತತ್ವಚಿಂತನೆಗೆ ಇಳಿಯಬೇಕು. ಈ ದೋಷ ಈ ಜೀವಿಯಲ್ಲಿ ಇದೆ ಅಂತಂದರೆ ಇದಕ್ಕೆ ಮೂಲದಲ್ಲಿ ಕಾರಣ ಏನು ಅನ್ನುವುದನ್ನು ವಿಚಾರ ಮಾಡಬೇಕು. ಸಂಸಾರಿ ಜೀವಿಗಳೆಲ್ಲ ಕರ್ಮಾಧೀನ. ಕರ್ಮದ ಉದಯದಲ್ಲಿ ನಾನಾ ಪ್ರಕಾರದ ಪರಿಣಾಮಗಳು, ನಾನಾ ಪ್ರಕಾರದ ಭಾವಗಳು ಉತ್ಪನ್ನ ಆಗುವುದು ಸಹಜ. ನಾನಾ ಪ್ರಕಾರದ ಕರ್ಮಗಳಿವೆ, ನಾನಾ ಪ್ರಕಾರದ ಪರಿಣಾಮಗಳಿವೆ. ಇಂಥ ಎಲ್ಲಾ ಪರಿಣಾಮಗಳನ್ನ ಕಂಡು ಕರ್ಮದ ಉದಯವನ್ನ ನೋಡಿ ನಾವು ಚಿಂತಕರಾಗಬೇಕು. ಪರರನ್ನ ನೋಯಿಸಬಾರದು. ಪರರನ್ನ ಕಂಡು ಉಪೇಕ್ಷೆ ಮಾಡಬಾರದು. ಎಂಥ ಪರರನ್ನ? ದೋಷವುಳ್ಳ ಪರರನ್ನ. ದೋಷವುಳ್ಳ ಪರರನ್ನ ಕಂಡು ಉಪೇಕ್ಷೆ ಮಾಡಬಾರದು, ಅಪೇಕ್ಷೆ ಮಾಡಬೇಕು. ಆದರೆ ಮಾಡುವ ರೀತಿಯಲ್ಲಿಯೇ ಅಪೇಕ್ಷೆ ಮಾಡಬೇಕು. ಯಾವ ರೀತಿಯಲ್ಲಿ ಅಪೇಕ್ಷೆ ಮಾಡಬೇಕು? ಕರುಣಾಭಾವದಿಂದ, ದಯಾಭಾವದಿಂದ, ವಾತ್ಸಲ್ಯ ಭಾವದಿಂದ ಅವರಲ್ಲಿ ಅಪೇಕ್ಷೆ ಇಡಬೇಕು. ಆದರೆ ಈ ಅಪೇಕ್ಷೆ ಸಹಧರ್ಮೀಯ ಗುಣಗಳಿರುವಾಗ ಅಥವಾ ವಿಧರ್ಮೀಯ ದೋಷಗಳಿರುವಾಗ ಇದು ಪ್ರವಚನ ವತ್ಸಲತ್ವ ಭಾವ. ಸಹಧರ್ಮೀಯತ್ವ ಇರಬೇಕು.
ಸಹಧರ್ಮೀಯತ್ವ ಅಂದ್ರೆ ಏನು? ಸಹಧರ್ಮಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಗುಣಗಳು ಕೂಡ ಪರರಲ್ಲಿಯೂ ಕೂಡ ಇರಬೇಕು. ನಮ್ಮಲ್ಲಿರುವಂತಹ ಗುಣ ಪರರಲ್ಲಿವೆ ಅಂತಂದ್ರೆ ಅಲ್ಲಿ ಸಹಧರ್ಮಿಯ ಒಂದು ಅವಸ್ಥೆ ಇದೆ. ಗುಣಗಳಿರಲಿಲ್ಲ ಅಂತಂದ್ರೆ ವಿಧರ್ಮಿಪನ ಇದೆ. ಇನ್ನು ವಿಧರ್ಮಿ ಅವಸ್ಥೆ ಇರುವಾಗ ದಯಾಭಾವ ಅಂತೂ ಇರಲೇಬೇಕು, ಕರುಣಾಭಾವ ಅಂತೂ ಇರಲೇಬೇಕು. ದೋಷಗಳನ್ನು ಕಂಡು ಅದನ್ನು ನಿಂದಿಸುವುದಂತಲ್ಲ, ಅದನ್ನು ಉಪೇಕ್ಷಿಸುವುದಂತಲ್ಲ, ದೋಷಗಳನ್ನು ಕಂಡು ಆ ದೋಷಗಳು ನಿವಾರಣೆಯಾಗಲಿ ಅನ್ನತಕ್ಕಂಥ ಸದ್ಭಾವನೆ ಸತ್ಪುರುಷರಲ್ಲಿ ಇರಬೇಕು. ದೋಷಗಳು ದೂರಾಗಲಿ ಅನ್ನತಕ್ಕಂತಹ ಸದ್ಭಾವನೆ ಸತ್ಪುರುಷರಲ್ಲಿ ಇವೆ ಅಂತಂದ್ರೆ, ಒಳ್ಳೆಯ ಪುರುಷರಲ್ಲಿ ಇಂಥ ಭಾವನೆಗಳಿವೆ ಅಂತಂದ್ರೆ ಆ ಭಾವಗಳ ಆಧಾರದಿಂದ ತಾನೂ ಮುಂದುವರಿಯಬಹುದು, ಪರರನ್ನು ಮುಂದುವರಿಸಲಿಕ್ಕೆ ಆಶ್ರಯವನ್ನು ನೀಡಬಹುದು. ಇದೇ ಉತ್ತಮ ಕ್ಷಮ. ವಾತ್ಸಲ್ಯ ಭಾವ ಇದೆ ಅಂತಂದ್ರೆ ಅಲ್ಲಿ ನಿಶ್ಚಿತ ಕ್ಷಮಾಭಾವ ಇದೆ. ವಾತ್ಸಲ್ಯ ಯಾರಿಂದ? ಸಹಧರ್ಮಿಗಳಿಂದ. ಆದರೆ ವಿಧರ್ಮಿಗಳಿಂದ ದಯಾರೂಪ, ಕರುಣಾರೂಪ, ಮಾಧ್ಯಸ್ಥರೂಪ ಪರಿಣಾಮಗಳನ್ನು, ಮಾಧ್ಯಸ್ಥರೂಪ, ದಯಾರೂಪ, ಕರುಣಾಭಾವರೂಪ ಭಾವನೆಗಳನ್ನು ಹೊಂದಿ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಇರಬೇಕು. ಒಳ್ಳೆಯ ರೀತಿಯಲ್ಲಿ ಅಂದರೆ ಮಾಧ್ಯಸ್ಥ. ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತೌ ಸದಾ ಮಮಾತ್ಮ ವಿದಧಾತು ದೇವ ಸತ್ವೇಷು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತೌ ಸದಾ ಮಮಾತ್ಮ ವಿದಧಾತು ದೇವ. ಮೈತ್ರಿ ಭಾವವನ್ನಿಡಬೇಕು. ಯಾರಲ್ಲಿ ಇದಕ್ಕೇನೂ ವಿಧಾನ ಮಾಡಲಿಲ್ಲ ಯಾರಲ್ಲಿಡಬೇಕು ಅಂತ. ಮೈತ್ರಿ ಭಾವವನ್ನಿಡಬೇಕು. ಯಾರಲ್ಲಿ ಅಂತ ಕೇಳಿದಾಗ ಯಾರ ಹೆಸರನ್ನು ತಗೊಳ್ಳಿಲ್ಲ. ಸತ್ವೇಷು ಅಂದುಬಿಟ್ರು. ಎಲ್ಲಾ ಜೀವಗಳಲ್ಲಿ ಏಕೇಂದ್ರಿಯದಿಂದ ಹಿಡಿದುಕೊಂಡು ಪಂಚೇಂದ್ರಿಯದವರೆಗಿನ ನಾಲ್ಕೂ ಗತಿಯ ಜೀವಗಳಲ್ಲಿ ಏನಿಡಬೇಕು? ಮೈತ್ರಿ ಭಾವವನ್ನು ಇಡಬೇಕು. ಮೈತ್ರಿ ಭಾವ ಅಂದರೆ ಮಿತ್ರನಂತಹ ಭಾವ, ಮಿತ್ರತೆಯ ಭಾವ. ಅದನ್ನೇ ಹೇಗೆ ಇಡ್ಲಿಕ್ಕೆ ಸಾಧ್ಯ? ಎಲ್ಲರ ಸಂಗಟ ಮಿತ್ರತಾ ಇಡೋದು ಅಂತಂದ್ರೆ ಅವ್ರ ಶತ್ರು ಇದ್ದರು ಮತ್ತು ನಾವು ಹೆಂಗೆ ಮಿತ್ರ ಆಗೋಣ ಅವ್ರ ಸಂಗಟ? ಶತ್ರುಗಳನ್ನು ಕೂಡ ಪ್ರೀತಿಸುವ ಭಾವ ಇದೇ ಮೈತ್ರಿ ಭಾವ. ಶತ್ರುಗಳನ್ನು ಶತ್ರು ಎಂದು ತಿಳಿದುಕೊಂಡು ಶತ್ರುಗಳನ್ನು ದ್ವೇಷಿಸುವ ಭಾವ ಇದು ಮೈತ್ರಿ ಭಾವ ಅಲ್ಲ. ಶತ್ರುಗಳನ್ನು ಕಂಡು ದ್ವೇಷಿಸಬಾರದು, ಶತ್ರುಗಳನ್ನು ಕಂಡು ಪ್ರೀತಿಸುವ ಪರಿಣಾಮ ಒಳಗೆ ಇರಬೇಕು. ಅಂದಾಗ ಜೀವ ತನ್ನ ಪರಿಣಾಮ ವಿಶುದ್ಧಿಯನ್ನು ಬೆಳೆಸಿಕೊಂಡು ತಾನು ಗುಣವಂತನಾಗ್ತಾನೆ. ದೋಷಿಯಾಗುಲ್ಲ, ಅಪರಾಧಿಯಾಗುಲ್ಲ, ತನ್ನ ಗುಣಗಳನ್ನು ಕೆಡಿಸಿಕೊಳ್ಳಲ್ಲ. ತನ್ನ ಗುಣಗಳ ರಕ್ಷಣೆಗಾಗಿ ತಾನು ಮುಂದುವರಿಯಬೇಕು ಅಂತಂದ್ರೆ ರಕ್ಷಣೆಯ ಪ್ರಥಮ ಉಪಾಯ
ಶತ್ರುಗಳನ್ನು ಪ್ರೀತಿಸುವ ಭಾವವನ್ನು ಇಟ್ಟುಕೊಂಡು ನಡಿ. ಇದು ಮಹಾನತೆ. ಇದು ನಿಜವಾದ ವಾತ್ಸಲ್ಯ. ವಾತ್ಸಲ್ಯ ಅನೇಕ ರೂಪದಲ್ಲಿದೆ. ಸಹಧರ್ಮಿಗಳಲ್ಲಂತೂ ವಾತ್ಸಲ್ಯ ಇದ್ದೇ ಇರ್ತದೆ, ಬೇಕೇ ಬೇಕು, ಅದು ಇರಲೇಬೇಕು. ಇರುವುದು ಕೂಡ ಒಂದು ಸ್ವಾಭಾವಿಕ. ನೈಸರ್ಗಿಕವಾಗಿ ನಾವು ವಾತ್ಸಲ್ಯವನ್ನು ಸಹಧರ್ಮಿಗಳಲ್ಲಿ ಇಡ್ತೇವೆ ಅಂತಂದ್ರೆ ಇದೇನು ದೊಡ್ಡ ಮಾತಲ್ಲ. ಯಾರು ನಮ್ಮ ವಿರೋಧಿಗಳು, ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ದ್ವೇಷಿಗಳು, ಯಾರು ನಮ್ಮ ಅಹಿತೈಷಿಗಳು, ಅವರನ್ನ ಪ್ರೀತಿಸುವುದು ಮಹತ್ವ ಇದೆಯೋ ಅಥವಾ ಮಿತ್ರರನ್ನ ಪ್ರೀತಿಸುವುದು ಮಹತ್ವ ಇದೆಯೋ? ಸತ್ವೇಷು ಮೈತ್ರಿಂ ಗುಣಿಷು ಪ್ರಮೋದಂ. ಪ್ರೀತಿಸುವಂತಹ ಪ್ರಯತ್ನ ನಮ್ಮಿಂದಿರಬೇಕು. ಆ ಕಡೆಯಿಂದ ಪ್ರೀತಿ ಹುಟ್ಟಲಿಲ್ಲ ಅಂತಂದ್ರೆ ಚಿಂತೆ ಇಲ್ಲ. ಆ ಕಡೆಯಿಂದ ಪ್ರೀತಿ ಹುಟ್ಟಲಿಲ್ಲ ಅಂತಂದ್ರೆ ಚಿಂತೆ ಬೇಡ. ಆದರೆ ಈ ಕಡೆಯಿಂದ ಯಾವಾಗಲೂ ಪ್ರೀತಿ ಇದೆ ಅನ್ನುವಂಥದ್ದು ಜೀವಿತವಾಗಿ ಇರಬೇಕು. ಇದೇ ಉತ್ತಮ ಕ್ಷಮ. ದ್ವೇಷ ಇಡಬೇಕೇನು? ನಮ್ಮಿಂದ ವಿರೋಧವಾಗಿರತಕ್ಕಂತಹ ಜೀವಿಗಳಿಂದ ನಾವು ದ್ವೇಷವನ್ನಿಟ್ಟುಕೊಳ್ಳಬೇಕೇನು? ದ್ವೇಷವಿಟ್ಟುಕೊಂಡಿತು ಅಂತಂದ್ರೆ ನಮ್ಮಲ್ಲಿ ಪರರಲ್ಲಿ ವ್ಯತ್ಯಾಸವೇನು? ನಾವು ಅವರ ಒಂದಾಗಿಬಿಡ್ತೀವಿ. ಅವರು ದ್ವೇಷಿಗಳು, ನಾವು ದ್ವೇಷಿಗಳು. ಎಲ್ಲರೂ ಒಂದಾಗಿ ಬಾಳಬೇಕು ಅಂತಂದ್ರೆ ಮೊಟ್ಟ ಮೊದಲು ಇದೇ ಗುಣ ನಮ್ಮಲ್ಲಿ ಹುಟ್ಟಿ ಬರಬೇಕು. ಯಾವ ಗುಣ ಹುಟ್ಟಬೇಕು? ಎಲ್ಲರೂ ನನ್ನ ಮಿತ್ರರಿದ್ದಾರೆ, ನಾನು ಯಾರನ್ನೂ ದ್ವೇಷಿಸುವುದಿಲ್ಲ, ಉಪೇಕ್ಷಿಸುವುದಿಲ್ಲ. ಅವರು ನಮ್ಮನ್ನ ಉಪೇಕ್ಷೆ ಮಾಡ್ತಾ ಇದ್ದಾರಂತಂದ್ರೂ ಕೂಡ ನಾವು ಅವರನ್ನ ಉಪೇಕ್ಷಿಸಬಾರದು. ಅವರು ನಮ್ಮನ್ನ ಎಷ್ಟು ದ್ವೇಷ ಮಾಡಿದರೂ ಕೂಡ ನಾವು ಅವರಿಂದ ದ್ವೇಷವನ್ನ ಮಾಡಬಾರದು. ಉತ್ತಮ ಕ್ಷಮೆ ಅಂತಂದ್ರೆ ಏನು? ಕೈ ಜೋಡಿಸಿ ಜೈ ಜಿನೇಂದ್ರ ಹೇಳಿ ಕ್ಷಮ ಮಾಡ್ರಿ ಅನ್ನೋದು ಇದು ಉತ್ತಮ ಕ್ಷಮೆನೋ? ಅಥವಾ ಇಂಥ ಸಂಸ್ಕಾರಗಳು, ಶಾಸ್ತ್ರೋಕ್ತವಾಗಿರತಕ್ಕಂತಹ ಸಂಸ್ಕಾರಗಳು ನಮ್ಮ ಆತ್ಮನಲ್ಲಿ ಹುಟ್ಟುವುದು ಉತ್ತಮ ಕ್ಷಮೆನೋ? ಅಥವಾ ವ್ಯವಹಾರವಾಗಿ ನಮ್ಮನ್ನ ಕ್ಷಮಿಸ್ರಿ ಅಂತ ಅನ್ನೋದು ಉತ್ತಮ ಕ್ಷಮೆ? ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರ ಪ್ರಾಣಿಗಳನ್ನು ಸಾಕ್ತಾನೆ, ಬಹಳ ಪ್ರೀತಿಯಿಂದ ಸಾಕ್ತಾನೆ. ಪ್ರೀತಿಯಿಂದ ಉಣ್ಣಿಸಿ ತಿನ್ನಿಸಿ ದೊಡ್ಡದಾಗಿ ಮಾಡಿ ಕೊನೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಸಂತೆಗೆ ಕೊಂಡೊಯ್ತಾನೆ. ಮಾರುವ ತನಕ ಪ್ರೀತಿ, ಅದನ್ನ ಮಾರುವ ತನಕ ಪ್ರೀತಿ, ಮಾರಿದ ನಂತರವೂ ಪ್ರೀತಿ. ಆಹಾ, ನನಗೆ ಎಷ್ಟು ಒಳ್ಳೆಯದು ಮಾಡಿದೆಯಲ್ಲ ನೀನು, 2,000, 10,000, 50,000 ಎಷ್ಟು ಹಣ ಕೊಟ್ಟು ಹೋದೆಯಲ್ಲ ನೀನು, ಪ್ರಶಂಸೆ ಮಾಡ್ತಾನೆ. ಆದರೆ ಮಾರಿ ಬರ್ತಾನೆ, ಬಜಾರಿನಲ್ಲಿ ಹೋಗಿ ಅದನ್ನ ಮಾರಿ ಬರ್ತಾನೆ. ಉಣ್ಣಿಸೋದನ್ನ ತಿನ್ನಿಸುವುದನ್ನ ಯಾಕೆ ಮಾಡಿದ್ದಾನೆ? ಮಾರುವುದಕ್ಕಾಗಿ.
ಮತ್ತು ಖರೀದಿ ಮಾಡಿಕೊಳ್ಳುವವರು ಕೂಡ ಅದನ್ನು ಖರೀದಿ ಮಾಡಿಕೊಳ್ತಾ ಇದ್ದಾರೆ ಅಂತಂದ್ರೆ ಉದ್ದೇಶ ಏನು? ಬ್ಯಾರೆ ಉದ್ದೇಶ. ಬಹಳ ಒಳ್ಳೆಯ ಪ್ರಾಣಿ, ಹೃಷ್ಟಪುಷ್ಟವಾದದ್ದು, ಮನೆಯಲ್ಲಿ ಕಟ್ಟೋಣ, ನೋಡೋಣ, ಚಂದಿದೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೊಂಡೊಯ್ಯಿಲ್ಲ. ಆ ಪ್ರಾಣಿಯನ್ನ ತೂಕ ಮಾಡಿ ನೋಡ್ತಾರೆ, ಎಷ್ಟು ತೂಕಿದೆ. ಆ ತೂಕದ ಲೆಕ್ಕದಿಂದ, ಆ ತೂಕದ ಆಧಾರದಿಂದ ಹಣ ಕೊಟ್ಟು, ಬೆಲೆ ಕಟ್ಟಿ, ಹಣ ಕೊಟ್ಟು ಖರೀದಿ ಮಾಡಿಕೊಂಡು ಹೋಗ್ತಾರೆ. ಈ ಮನುಷ್ಯ ಪ್ರೀತಿಸಿದ್ದನೋ ಅಥವಾ ಇಲ್ಲ? ಆ ಪ್ರಾಣಿಯನ್ನ ಪ್ರೀತಿಸಿದ್ದ. ಯಾವ ಉದ್ದೇಶದಿಂದ ಪ್ರೀತಿಸಿದ? ತನ್ನ ಸ್ವಾರ್ಥಕ್ಕಾಗಿ ಪ್ರೀತಿಸಿದ. ಈ ಸ್ವಾರ್ಥದಲ್ಲಿ ಪರರ ಉಪಕಾರ ಇದೆಯೇನು? ಇಲ್ಲ. ಆದರೆ ಉಪಕಾರವನ್ನೂ ಮಾಡಿದ್ದಾನೆ. ಮತ್ತೆ ಯಾರಾದರೂ ಬೇರೆಯವರ ಮನೆಯಲ್ಲಿ ಹೋಗ್ತಿತ್ತು ಅಂತಂದ್ರೆ ಉಣ್ಲಿಕ್ಕೆ ತಿನ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಒಣ ಮೇವು ತಿಂದು ಸ್ವಲ್ಪ ನೀರು ಕುಡಿದು ಸುಮ್ಮನೆ ಕೂತ್ಕೊಳ್ಬೇಕಾಗ್ತಿತ್ತು. ಆದರೆ ಅಲ್ಲಿ ಹೋಗ್ತಿತ್ತು ಅಂತಂದ್ರೆ ಒಳ್ಳೆಯದಿತ್ತು. ಅದರ ಜೀವನ ಬದುಕಬಹುದಾಗಿತ್ತು. ಸ್ವಲ್ಪ ಕಷ್ಟದಲ್ಲಿದ್ದರೂ ಕೂಡ ಜೀವನಕ್ಕೆ ಯಾವ ತೊಂದರೆನೂ ಇರಲಿಲ್ಲ. ಅಂಥ ಮನೆಯಲ್ಲಿ ಹೋಗ್ತಕ್ಕಂಥ ಭಾಗ್ಯ ಅದಕ್ಕಿಲ್ಲ. ಅದು ಯಾರ ಕೈಗೆ ಸಿಕ್ಕಿತು? ಅತ್ಯಂತ ಒಳಮನಸ್ಸಿನಿಂದ ಪ್ರೀತಿಸುವವನ ಕೈಗೆ ಸಿಕ್ಕಿತು. ಪ್ರೀತಿಸುವವನ ಕೈಗೆ ಸಿಕ್ಕಿತು. ಪ್ರೀತಿಸುವವನು ಕೊಂಡೊಯ್ದು ಪ್ರೀತಿಸ್ತಾ ಇದ್ದಾನೆ. 1 ವರ್ಷದವರೆಗೆ ಒಳ್ಳೆ ವಸ್ತುಗಳನ್ನು ಹಾಕಿ ತಿನ್ನಿಸಿ ದೊಡ್ಡದಾಗಿ ಮಾಡಿದ. ಕೊನೆಗೆ ಏನು ಮಾಡಿದ? 1 ವರ್ಷ ಪೂರ್ಣ ಆದ ನಂತರ ಇನ್ನು ಇದನ್ನ ಸಂತೆಗೆ ಕೊಂಡೊಯ್ಯೋಣ ಅನ್ನುವಂಥ ಭಾವ ಬಂತು. ಕೊಂಡೊಯ್ಯುವಾಗಲೂ ಕೂಡ ಆ ಪ್ರಾಣಿ ಮೇಲೆ ಯಾವ ಸಿಟ್ಟನೂ ಇಲ್ಲ, ದ್ವೇಷನೂ ಇಲ್ಲ, ರಾಗನೂ ಇಲ್ಲ, ವೀತರಾಗಿದ್ದಾನೆ. ಆದರೆ ರಾಗ ಎಲ್ಲಿದೆ? ರಾಗ ಇಲ್ಲಿದೆ. ಧನದ ಮೇಲೆ ರಾಗ. ಆ ಧನದ ರಾಗದಿಂದ ಈ ಪ್ರಾಣಿಯ ಮೇಲೆ ಇರುವಂತಹ ಸುಖ ದುಃಖಗಳನ್ನು ಕಣ್ಣಿನಿಂದ ನೋಡುವಂತಹ, ಮನಸ್ಸಿನಿಂದ ವಿಚಾರ ಮಾಡುವಂತಹ ಬುದ್ಧಿಯನ್ನ ಕಳ್ಕೊಂಡಿದ್ದಾನೆ. ಬುದ್ಧಿ ಶೂನ್ಯ ಇದೆ. ಬುದ್ಧಿ ಇಲ್ಲ ಅಂತಂದ್ರೆ ಮಾಡುವಂತಹ ಉಪಕಾರವೂ ಕೂಡ ಅಪಕಾರಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಕ್ಷಮೆ ಇದೆಯೋ ಅಥವಾ ಕೋಪ ಇದೆ? ಇದು ಒಂದು ತರದ ಕೋಪ. ಕ್ಷಮೆಯಲ್ಲಿಯೂ ಕೂಡ ಜೀವಿತವಾಗಿರ್ತಕ್ಕಂತಹ ಕೋಪ. ಮಾರಿದ ನಂತರ ಅದಕ್ಕೆ ಕೈ ಜೋಡಿಸಿ ಹೇಳ್ತಾನೆ, ಕ್ಷಮೆ ಮಾಡು, ನಿನ್ನನ್ನು ಮಾರ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸು, ಇಷ್ಟು ಹೇಳುವ ಮಾತ್ರದಿಂದ ಕ್ಷಮೆ ಆಗಬಹುದೇನು? ಹಾಗಾದ್ರೆ ಆ ವ್ಯಕ್ತಿ ಕ್ಷಮಾವಂತನಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಇದರ ಆಶೆಯನ್ನು ಬಿಡಬೇಕು. ಲೋಭದ ಆಶೆಯನ್ನು ಬಿಡಬೇಕು. ಲೋಭದ ಆಶೆ ಅಲ್ಲ, ಆಶೆಯ ಲೋಭ. ಹಣದ ಆಶೆಯನ್ನು ಬಿಟ್ಟ ಅಂತಂದ್ರೆ ಕ್ಷಮೆ ಆಗಬಹುದು ಅಥವಾ ಇಲ್ಲ? ಆಗಬಹುದು. ಆದ್ರಿಂದ ಕ್ಷಮೆ ಬೇಡಬೇಕಾಗಿರತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ.
ನಮಗೆ ಯಾವುದರಿಂದ ಯಾವುದರ ಸ್ವಾರ್ಥ ಇರ್ತದೆಯಲ್ಲ, ಆ ಸ್ವಾರ್ಥವನ್ನ ಬಿಟ್ಟು ಕೊಡ್ತೇವೆ ಅಂತಂದ್ರೆ ಮತ್ತೊಬ್ಬರಿಗೆ ಕ್ಷಮೆ ತಂತನ ಆಗ್ತದೆ. ಖಮಾಮಿ ಸವ ಜೀವಾನಂ ಸವೇ ಜೀವ ಖಮಂತು ಮೇ ಮೆತ್ತಿಮೆ ಸವ್ವಭೂದೇಸು ವೈರಂ ಮಧ್ಯಂ ನಕೀನವಿ. ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ, ನಾನು ಎಲ್ಲ ಜೀವಿಗಳಿಗೆ ಕ್ಷಮೆಯನ್ನು ಮಾಡುತ್ತೇನೆ. ಎಲ್ಲ ಜೀವಿಗಳಲ್ಲಿ ನನಗೆ ಮೈತ್ರಿ ಭಾವವಿದೆ. ಮತ್ತೇನಿದೆ? ಮೆತ್ತಿಮೆ ಸವ್ವಭೂದೇಸು ವೈರಂ ಮಧ್ಯಂ ನ ಕೇನವಿ. ಯಾವ ಜೀವಿಗಳಲ್ಲೂ ಕೂಡ ನನಗೆ ವೈರಭಾವ ಇಲ್ಲ. ಇದಕ್ಕಂತಾರೆ ಉತ್ತಮ ಕ್ಷಮೆ. ನನಗೆ ಯಾರಲ್ಲೂ ವೈರತ್ವವಿಲ್ಲ, ಎಲ್ಲರಲ್ಲೂ ನನಗೆ ಮೈತ್ರಿ ಭಾವವಿದೆ. ಎಲ್ಲರನ್ನೂ ನಾನು ಕ್ಷಮಿಸುತ್ತೇನೆ. ಎಲ್ಲರೂ ನನ್ನನ್ನು ಕ್ಷಮಿಸಲಿ. ಎಷ್ಟು ಭಾವನೆಯನ್ನ ಹೊಂದಿರಬೇಕು. ಉತ್ತಮ ಕ್ಷಮೆಯ ಲಕ್ಷಣ ಏನು ಅಂತಂದ್ರೆ, ಪರರನ್ನು ಕ್ಷಮಿಸುವುದೇ ಉತ್ತಮ ಕ್ಷಮ ಅಲ್ಲ. ಪರರನ್ನ ಕ್ಷಮಿಸುವುದೇ ಉತ್ತಮ ಕ್ಷಮ ಅಲ್ಲ. ನನ್ನಿಂದ ಯಾರ ವೈರನೂ ಬೇಡ, ನಾನು ಯಾರ ವೈರಿನೂ ಅಲ್ಲ ಅನ್ನುವುದೇ ಉತ್ತಮ ಕ್ಷಮ. ನನಗೆ ಜಗತ್ತಿನಲ್ಲಿ ಯಾವೊಬ್ಬರೂ ಕೂಡ ವೈರಿಗಳಿಲ್ಲ, ಇಲ್ಲ ಅಂತಲೇ ತಿಳ್ಕೊಂಡು ನಡೀಬೇಕು. ನನಗೆ ಯಾರಾದರೂ ಒಬ್ಬರು ವೈರಿಗಳಿದ್ದಾರೆ ಅನ್ನುವಂತ ಭಾವ ಇತ್ತು ಅಂತಂದ್ರೆ ಯಾರಾದರೂ ಒಬ್ರು ಸಿಗ್ತಾರೆ, ಹುಡುಕ್ಯಾಡ್ರಿ ಸಿಕ್ಕೇ ಬಿಡ್ತಾರವರು. ನನಗೆ ಯಾರೂ ಒಬ್ಬರೂ ಕೂಡ ವೈರಿಗಳಿಲ್ಲ, ನನ್ನ ವಿರೋಧಿಗಳಿಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿತ್ತು ಅಂತಂದ್ರೆ ನಾವು ಹುಡುಕಿಯಾಡ್ಲಿಕ್ಕೆ ಹೋದ್ರೂ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಿಕ್ಕರು ಅಂತಂದ್ರೆ ಅದು ವ್ಯರ್ಥವಾಗಿ ಸಿಕ್ಕಿರ್ತಾರೆ ವಿನಃ ಅವರು ನಿಜವಾದ ವೈರಿಗಳಾಗಿರ್ತಕ್ಕಂಥವರು ನಮಗೆ ಯಾರು ಒಬ್ಬರೂ ಕೂಡ ಸಿಗುವುದೇ ಇಲ್ಲ. ನಮ್ಮಲ್ಲಿ ವೈರ ಇಲ್ಲ ಅಂದ ಮೇಲೆ ನಮಗೆ ಯಾರು ವೈರಿ? ಎಲ್ಲರನ್ನ ಕ್ಷಮಿಸಿದ್ದೇವೆ ಅಂದಮೇಲೆ ನಮಗೆ ವೈರಿ ಯಾರು? ಆದರೆ ಈ ಕ್ಷಮಿಸುವಂತಹ ಪದ್ಧತಿಯಲ್ಲಿ ನಾವು ಹೇಗೆ ಕ್ಷಮಿಸಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಕ್ಷಮಿಸಿದರೆ ನಮಗೆ ವೈರಿಗಳು ಯಾರೂ ಇಲ್ಲ ಅಂತ ಹೇಳ್ಬೋದು. ಕ್ಷಮಿಸುವುದರಲ್ಲಿ ಏನಾದರೂ ಕಮ್ಮಿ ಉಳಿಯಿತು ಅಂತಂದ್ರೆ ಸಭೆಯೊಳಗೆ ನಿಂತುಕೊಂಡು ನನಗೆ ಎಲ್ಲರೂ ಕ್ಷಮಿಸಬೇಕು, ನಾನು ಎಲ್ಲರಿಗೂ ಕ್ಷಮಿಸಿದ್ದೇನೆ. ಯಾರಿಗೆ? ಕೇವಲ ಸಭೆಯಲ್ಲಿ ಇರತಕ್ಕಂಥವ್ರಿಗೆ ಅಷ್ಟೇ. ಹೊರಗಡೆಗೆ ಹೋದ್ನ ಅಂತಂದ್ರೆ ಎಲ್ಲರನ್ನು ನೋಡ್ತೇನೆ ಆಮೇಲೆ. ಕ್ಷಮಾಭಾವ ಇಲ್ಲ. ಉತ್ತಮ ಕ್ಷಮ ಅನ್ನುವಂಥದ್ದು ಮುನಿಗಳ ಬದುಕಿನಲ್ಲಿರ್ತದೆಯೋ ಅಥವಾ ಶ್ರಾವಕರ ಬದುಕಿನಲ್ಲಿ? ಮುನಿಗಳ ಬದುಕಿನಲ್ಲಿ. ನೀವು ಎಷ್ಟು ಕ್ಷಮ ಕೇಳಿದರೂ ಬೇಡಿದರೂ ನಿಮ್ಮಲ್ಲಿ ಉತ್ತಮ ಕ್ಷಮ ಹುಟ್ಟಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಪರಿಗ್ರಹ ಇದೆ. ಪರಿಗ್ರಹ. ಮೇಲ್ಗಡೆಗೆ ಆಕಾಶದಲ್ಲಿ ಎಷ್ಟು ಗ್ರಹಗಳಿವೆ? 9 ಗ್ರಹಗಳು, ನವಗ್ರಹ. ಅವು ಏನಾದರೂ ಕಾಡ್ತವಂತಂದ್ರ ಅವುಗಳ ಪೂಜೆಯನ್ನು ಮಾಡ್ತೀವಿ ನಾವು. ಆಮೇಲೆ ಅವು ಕಾಡ್ತಾವಂದ್ರೆ ಏನರ್ಥ? ನಮ್ಮ ಪರಿಗ್ರಹಕ್ಕೆ ಆ ಗ್ರಹ ಕಾಡ್ತಾವ. ನಮ್ಮದು ಧನ ಕಮ್ಮಿ ಆಯಿತು, ಸಂಪತ್ತಿ ಕಮ್ಮಿ ಆಯಿತು, ಎಲ್ಲ ಕಮ್ಮಿ ಆಯಿತು. ಧನ ಕಮ್ಮಿ ಆಯಿತು, ಸಂಪತ್ತಿ ಕಮ್ಮಿ ಆಯಿತು, ವೈಭವ ಕಮ್ಮಿ ಆಯಿತು, ಎಲ್ಲ ಕಮ್ಮಿ ಆಯಿತು. ಯಾಕೆ ಕಮ್ಮಿ ಆಗ್ತಾ ಇದೆ? ಜ್ಯೋತಿಷನ ಹತ್ತಿರ ಹೋಗಿ ಕೇಳ್ತಾನೆ. ಅವನೇನು ಹೇಳೋದು?
ನಿಮ್ಮ ಹತ್ರ ಏನು ಪರಿಗ್ರಹ ಇದೆಯಲ್ಲ, ಈ ಪರಿಗ್ರಹ 10ನೇ ಗ್ರಹ, ಇದು ಕೆಳಗೆ ಇರ್ತದೆ. ಆದ್ರೆ ಈ ಪರಿಗ್ರಹ 10ನೇ ಗ್ರಹಕ್ಕೆ ಆ 9 ಗ್ರಹಗಳು ಕಾಡ್ತಾವ. ಅದಕ್ಕ ಮನೆಯೊಳಗೆ ಕಷ್ಟ ಇದೆ. ಇಷ್ಟು ಸಂಪತ್ತಿ ಇತ್ತು, ಎಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ 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 ಹೋಯಿತು. ದರಿದ್ರತನ ಬಂತು. ಹೀಗೆ ಯಾಕೆ ಆಯಿತು ಅಂತಂದ್ರೆ, ಕೇಳುವಂತವ್ರಿಗೆ ಕೇಳಿದ್ರಿ ಅಂತಂದ್ರೆ ಅವರು ಒಳ್ಳೆಯದಾಗಿ ಹೇಳ್ತಿದ್ರು. ಕೇಳಬಾರ್ದಂತವ್ರಿಗೆ ಕೇಳಿದ್ರಿ ಅಂತಂದ್ರೆ ಮ್ಯಾಲೆ 9 ಹೇಳ್ತಾರೆ, ಕೆಳಗೆ 1 ಹೇಳ್ತಾರೆ ಅವರು. ಮತ್ತು ಕೇಳುವಂತವ್ರಿಗೆ ಕೇಳಿದ್ರಿ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಇದು ಯಾವುದೋ ಮೇಲಿನ ಗ್ರಹದ ಪ್ರಭಾವ ಅಲ್ಲ, ಇದು ಕೆಳಗಿನ ಗ್ರಹದ ಪ್ರಭಾವ ಅಲ್ಲ, ಇದು ಒಳಗಿನ ಗ್ರಹದ ಪ್ರಭಾವ. ಒಳಗೆ 2 ಗ್ರಹಗಳಿವೆ, 9 ಇಲ್ಲ ಅಂತಾರೆ ಅವರು. ಯಾವುದು? ಪಾಪ ಮತ್ತು ಪುಣ್ಯ. ಪಾಪ ಶನಿಗ್ರಹ, ಪುಣ್ಯ ಗುರುಗ್ರಹ. ಗುರುಗ್ರಹ ಯಾವಾಗಲೂ ಪ್ರಸನ್ನವಾಗಿರಬೇಕು, ಶನಿಗ್ರಹ ಯಾವಾಗಲೂ ಮಲಗಿಕೊಂಡಿರಬೇಕು, ನಿದ್ದೆ ಹತ್ತಿರಬೇಕು, ಎಳಬಾರದದು. ಕೇಳುವಂತವರಿಗೆ ಕೇಳ್ತೇವೆ ಅಂತಂದ್ರೆ ಹೀಗೆ ಹೇಳ್ತಾರೆ, ಕೇಳಬಾರದಂತಹ ಕ್ಷೇತ್ರದಲ್ಲಿ ಹೋಗಿ ನಾವು ಕೇಳ್ತೇವೆ ಅಂತಂದ್ರೆ ಹಾಗೆ ಹೇಳ್ತಾರೆ. ಆಮೇಲೆ ಮನುಷ್ಯ ಏನ್ ಮಾಡ್ತಾನೆ? ಕುಸಂಗತಿಯಿಂದ ಮತ್ತು ಕುಕಾರಿಗಳನ್ನೇ ಮಾಡ್ತಾನೆ. ಕುಸಂಗತಿಯಿಂದ ಕುಕಾರಿ ಅಂತಂದ್ರೆ ಏನು? ಯಾವ ಕಾಡ್ತಾ ಇವೆ ಅವುಗಳನ್ನ ಪ್ರಸನ್ನಗೊಳಿಸಲಿಕ್ಕೆ ಪ್ರಯತ್ನ. ವಿಧಾನ ಮಾಡ್ರಿ ಒಂದು ದೊಡ್ಡದ, ನಿಮ್ದೆಲ್ಲ ಒಳ್ಳೇದಾಗೈತೆ, ಏನ್ ಮಾಡೋದ್ವಿ? ಓಂ ಹ್ರೀಂ ಅನ್ನೋದತ್ರಾಗ ಗ್ರಹ ಪರಿಗ್ರಹ ಶಾಂತಯೇ, ಅನಿಷ್ಟ ಗ್ರಹ ನಿವಾರಣಾಯ. ಅದು ಅನಿಷ್ಟ ಗ್ರಹ ಮೇಲಿದೆ ಅಂತ, ಮತ್ತು ಇದು ಪರಿಗ್ರಹ ಕೆಳಗಿದೆ ಅಂತ. ಈ ಪರಿಗ್ರಹ ಇದೊಂದು 10ನೇ ಗ್ರಹ. ಗ್ರಹ ಶಾಂತಯೇ, ಮನೆಯ ಶಾಂತಿಗಾಗಿ. ಗ್ರಹ ದೇವತಾಂ ಅರ್ಘ್ಯಂ ನಿರೂಪಾಮಿತಿ ಸ್ವಹ. ಆ ಪ್ರಸನ್ನ ಅದು ಎಲ್ಲೋ ಗೊತ್ತಿಲ್ಲ, ಇದು ಹೊಟ್ಟೆ ಮಾಡಿದ್ದೀನಿ, ಅರ್ಘ್ಯ ಹೊಂಟೈತಿ. ಕಾಡುವಂತಹ ಗ್ರಹಗಳು ಹೊರಗಿಲ್ಲ ಅನ್ನುವಂತಹ ವಿಚಾರ ಇತ್ತು ಅಂತಂದ್ರೆ ಅಲ್ಲಿ ಸಮ್ಯಕ್ ದರ್ಶನ ಇದೆ. ಈ ವಿಚಾರವಂತಿಕೆ ಮನುಷ್ಯನಲ್ಲಿ ಮೊದಲು ಬೇಕು. ಪರರು ಯಾರೂ ನನಗೆ ಸುಖ ದುಃಖಗಳನ್ನು ಕೊಡುವುದಿಲ್ಲ, ನನಗೆ ಸುಖ ದುಃಖಗಳನ್ನು ಕೊಡುವಂತಹ ನಿಮಿತ್ತಗಳು ಒಳಗಡೆಗೆ 2 ಇವೆ. ಅವುಗಳನ್ನು ಬಿಟ್ರೆ ಮತ್ಯಾವುದೂ ನನಗೆ ಸುಖ ದುಃಖವನ್ನು ಕೊಡಲ್ಲ. ಇವು 2 ಬಿಟ್ರೆ, ಇದು ಒಳಗೆ ಇತ್ತು ಅಂತಂದ್ರೆ ಹೊರಗಿಂದ ಬರ್ತದೆ, ಇದು ಒಳಗೆ ಇರಲಿಲ್ಲ ಅಂತಂದ್ರೆ ಹೊರಗೆ ಬರುವುದೇ ಇಲ್ಲ. ಟಾಕೀಸ್ನಲ್ಲಿ ಹೋಗಿ ನೀವು ಎಷ್ಟೋ ಸಲ ಸಿನಿಮಾ ನೋಡಿರಬಹುದು. ನೋಡಿದಿರಲ್ಲ? ನೋಡಿದಿರಿ. ಆಮೇಲೆ ಆ ಟಾಕೀಸ್ನಲ್ಲಿ ಇವತ್ತಿನ ಸಿನಿಮಾಗಳು ಬೇರೆ, ಮೊದಲು ಸಿನಿಮಾಗಳಿದ್ದು. ಇಲ್ಲೊಂದು ಥಿಯೇಟರ್ ಇತ್ತು. ಎಂತ ಟೂರಿಂಗ್ ಟಾಕೀಸ್ ರೀ ಅದ? ಅಮರ್ ಟೂರಿಂಗ್ ಟಾಕೀಸ್. ಎಷ್ಟು ವರ್ಷ ಆಗಿತ್ತು, ಇನ್ನಾದ್ರೂ ಇತ್ತು ಅಮರ್ ಟೂರಿಂಗ್ ಟಾಕೀಸ್. ಅದು ಯಾವುದೇ ರೂಪದಲ್ಲಿ ಉಳ್ಕೊಂಡಿತ್ತು. ಈಗ ಏನಾಯ್ತೇನೋ ಅದು ಹೋಗ್ಬಿಡ್ತು. ಪಾಪ ಅಮರ್ ಅಂತ ಹೆಸರಿತ್ತು, ಯಾಕೆ ಮರಣ ಆಯ್ತು. 92ರಲ್ಲಿತ್ತು. ನಾವು ಕೂಡ ಇಲ್ಲಿ ಸಿನಿಮಾ ನೋಡಿದೀವಿ. ರಾಸಮ್ ನಗ್ತಾ ಇದೆ. ಆವಾಗ ನಾವು ಸಿನಿಮಾ ನೋಡ್ತಿರ್ಲಿಲ್ಲ. ನಾವು ಸಿನಿಮಾ ಎಲ್ಲಿಂದ ಬರ್ತಾ ಇದೆ ಇದನ್ನು ನೋಡ್ತಿದ್ದು. ಪರದೆ ಮೇಲೆ ಛತ್ರವೊಂದು ಬೆಳ್ಳಗಾದ ಪರದೆಯನ್ನು ಕಟ್ಟಿದ್ದಾರೆ. ಅದರ ಮೇಲೆ ಮನುಷ್ಯರು ಓಡಾಡ್ಕತ್ರು. ಹೊಳೆ ಹರಿದು ಬಂತು, ಮಳೆ ಬಂತು, ಪರ್ದ ಒಣಗಿದ್ದೇ ಇದೆ, ಏನಾಗಿಲ್ಲ.
ಎಷ್ಟು ಮಳೆ ಸುರಿದ್ರು, ಎಷ್ಟು ಹೊಳೆ ಬಂದ್ರು, ಸಮುದ್ರ ಕಂಡು ಬಂದ್ರು ಪರದೆ ಒಂದು ಸ್ವಲ್ಪ ಹಸಿಯಾಗಿಲ್ಲ. ಏನಿದು ಈ ಚಿತ್ರ ಎಲ್ಲಿಂದ ಬಂತು? ಹಿಂತಿರುಗಿ ನೋಡಿದಾಗ ಹಿಂದಿನಿಂದ ಬರ್ತಾ ಇದೆ. ಮುಂದೆ ನೋಡಿದರೆ ಮುಂದಿಂದ ಏನೂ ಇಲ್ಲಿ ಬರ್ತಾ ಇಲ್ಲ. ಮುಂದೆ ಪರದೆ ಮೇಲೆ ಚಿತ್ರ ಮಾತ್ರ ಕಂಡು ಬರ್ತಾ ಇದೆ. ಆ ಪರದೆಯನ್ನು ನೋಡಿ ಜನ ಒಬ್ಬರು ನಗವರು, ಒಬ್ಬರು ಅಳವರು. ಅವರನ್ನು ಕಂಡು ಇವರು ಯಾಕೆ ನಗಕದರು, ಯಾಕೆ ಅಳಕದರು ಅಂತ ಹೇಳಿಬಿಟ್ಟು ನಾವು ಹಿಂದೆ ನೋಡವರು. ನಮ್ಮ ದೃಷ್ಟಿ ಹಿಂದ, ಅವರ ದೃಷ್ಟಿ ಮುಂದ. ಆ ಮನುಷ್ಯರಿಗೆ ಅಳಿಸಲಿಕ್ಕೆ ಮತ್ತು ನಗಿಸಲಿಕ್ಕೆ ಕಾರಣ ಆ ಪರದೆ ಏನೋ ಇದೆ. ಆದರೆ ಆ ಪರದೆಯ ಮೇಲೆ ಮನುಷ್ಯರ ಚಿತ್ರ, ಹೊಳೆಯ ಚಿತ್ರ, ಮಳೆಯ ಚಿತ್ರ, ಭೂಕಂಪದ ಚಿತ್ರ ಅದೆಲ್ಲ ಬರಬೇಕು ಅಂತಂದ್ರೆ ಏನ್ ಬೇಕು? ಹಿಂದ್ಗಡೆಗೆ ಬೇಕಲ್ಲ, ಏನಾದ್ರೂ ಹಿನ್ನೆಲೆ ಬೇಕಲ್ಲ. ಹಿನ್ನೆಲೆಯಲ್ಲಿ ಏನು ಬೇಕು? ಫಿಲ್ಮ್ ಬೇಕು. ಫಿಲ್ಮ್ ಬೇಕು. ಆ ಫಿಲ್ಮ್ ಇಲ್ಲ ಅಂತಂದ್ರೆ ಪರದೆ ಏನ್ ಮಾಡೋದಿದೆ ನಮಗೆ? ಆ ಪರದೆಯನ್ನ ನೋಡಿ ನಾವು ಆಳ್ತಾ ಇದ್ದೀವಲ್ಲ, ಆ ಪರದೆಯನ್ನು ನೋಡಿ ನಮ್ಮಲ್ಲಿ ಸುಖ ದುಃಖಗಳೆಲ್ಲ ಹುಟ್ಟುತ್ತಾ ಇವೆ ಅಲ್ಲ. ಆದ್ರೆ ಆ ಪರದೆ ಅದಕ್ಕೆ ಕಾರಣ ಇದೆಯೋ ಅಥವಾ ಫಿಲ್ಮ್ ಕಾರಣ ಇದೆ? ನಿಜವಾಗಲೂ ಫಿಲ್ಮ್ ಕಾರಣ ಇದೆ. ಆ ಫಿಲ್ಮ್ನಲ್ಲಿರ್ತಕ್ಕಂತಹ ಎಲ್ಲಾ ಚಿತ್ರಗಳನ್ನ ವಾಶೌಟ್ ಮಾಡಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಸುಖ ದುಃಖ ಹುಟ್ಟಬಹುದೇನು? ಇಲ್ಲ. ಹಾಗೆ ನಮ್ಮ ಆತ್ಮ ಎಂಬ ಪರದೆ ಫಿಲ್ಮದ ಮೇಲೆ ಪಾಪ ಪುಣ್ಯಗಳನ್ನು ತಕ್ಕಂತಹ ಚಿತ್ರಗಳು ಅಂಕಿತವಾಗಿವೆ ಅಂದ ಮೇಲೆ ನಾವು ಆ ಫಿಲ್ಮದ ಜೊತೆಯಲ್ಲಿ ಬಜಾರಿನಲ್ಲಿ ಬರ್ತೀವಿ ಅಂತಂದ್ರೆ ಯಾರಾದರೂ ಗಟ್ಟು ಬೆಳವ್ರ, ಒಬ್ರು ಒಳ್ಳೆಯದನ್ನವರು, ಒಬ್ರು ಕೆಟ್ಟದ್ದನ್ನವರು. ಅವರು ಕೆಟ್ಟಿದಾರೋ ಅಥವಾ ಇಲ್ಲಿ ಕೆಟ್ಟದ್ದಿದೆಯೋ? ನಮ್ಮಲ್ಲಿ ಪಾಪ ಮತ್ತು ಪುಣ್ಯಗಳು ಎರಡು ಕೆಟ್ಟದ್ದಿವೆ. ಒಳ್ಳೆಯ ಫಲವನ್ನು ನೀಡತಕ್ಕಂತಹ ಪುಣ್ಯಕರ್ಮ ಇರ್ತಿರ್ಲಿಲ್ಲ ಅಂತಂದ್ರೆ ನಮಗೆ ಒಳ್ಳೆಯದನ್ನ ಮಾಡುವಂತವನೂ ಬರ್ತಿರ್ಲಿಲ್ಲ. ಕೆಟ್ಟದ್ದನ್ನ ಮಾಡಿಸುವಂತಹ ಪಾಪಕರ್ಮ ನಮ್ಮಲ್ಲಿ ಇರ್ತಿರ್ಲಿಲ್ಲ ಅಂತಂದ್ರೆ ನಮಗೆ ಕೆಟ್ಟದ್ದನ್ನು ಮಾಡುವಂತಹ ವ್ಯಕ್ತಿ ಗಟ್ಟುಗೊಳ್ತಿರ್ಲಿಲ್ಲ. ಒಳಗಡೆಗೆ ಕರ್ಮಗಳಿವೆ, ಆದ್ದರಿಂದ ಈ ನಿಮಿತ್ತಗಳು ಬಾಹ್ಯದಲ್ಲಿ ಬರ್ತಾ ಇವೆ ಅನ್ನುವಂತ ವಿಚಾರ ಜೈನ ಧರ್ಮದ ಪ್ರಕಾರ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಗೊಂಡಿರಬೇಕು. ಈ ವಿಚಾರ ಅಳಕಿಸ್ತು ಅಂತಂದ್ರೆ ನಾವು ಹೊರಗಿನವರನ್ನೇ ಕಂಡು ಸುಖಿ ದುಃಖಿ ಆಗ್ತೇವೆ. ನಮಗೆ ಕೆಟ್ಟದ್ದನ್ನ ಮಾಡುವವರನ್ನು ನೋಡಿ ಅವರ ಮೇಲೆ ಅವರನ್ನು ಕೋಪಿಸಿಕೊಳ್ಳುತ್ತೇವೆ. ಆಮೇಲೆ ಕೋಪಿಸಿಕೊಳ್ಳುವಾಗ ಸಿಟ್ಟು ಬಂತು, ಸಿಟ್ಟು ಬಂದ ನಂತರ ಮತ್ತೆ ಅಂಥ ಅದೇ ಪ್ರಕಾರದ ಕರ್ಮ ಮತ್ತೆ ಕಟ್ಟಿತು. ಆಮೇಲೆ ಇದರ ಫಲವನ್ನ ನಾವು ಭೋಗಿಸಲೇಬೇಕು. ಈಗ ಮತ್ತೆ ಆ ಚಿತ್ರ ರೆಕಾರ್ಡಿಂಗ್ ಆಯಿತು. ರೆಕಾರ್ಡಿಂಗ್ ಆದ ನಂತರ ಮತ್ತೆ ಉದಯಕ್ಕೆ ಬರೋದು ಅಥವಾ ಇಲ್ಲ? ಅಂಥ ನಿಮಿತ್ತಗಳು ಮತ್ತು ಸಿಗೋ ಅಥವಾ ಇಲ್ಲ? ಬಂದೇ ಬರೋವು. ಅದಕ್ಕಾಗಿ ನಾವು ಏನ್ ಮಾಡಬೇಕು? ಒಳಗಡೆಗಂತೂ ಚಿತ್ರ ಇದ್ದೇ ಇವೆ. ಅನಾದಿ ಕಾಲದಿಂದ ನಾವು ಶೂಟಿಂಗ್ ಮಾಡಿ ಇಟ್ಕೊಂಡಿದ್ದೇವೆ. ಅವಂತೂ ಉದಯಕ್ಕೆ ಬಂದೇ ಬರೋವು. ಅವುಗಳ ಉದಯದಲ್ಲಿ ಹೊರಗಡೆಗೆ ನಿಮಿತ್ತಗಳು ನಮ್ಮ ಕಣ್ಣಿಗೆ ನೋಡಲಿಕ್ಕೆ ಸಿಕ್ಕಾಗ ಒಳ್ಳೆಯ ಚಿತ್ರಗಳು, ಕೆಟ್ಟ ಚಿತ್ರಗಳು ಕಣ್ಣಿಗೆ ನೋಡಲಿಕ್ಕೆ ದೊರೆತಾಗ ನಾವು ಮಾಡುವಂತಹ ಕರ್ತವ್ಯ ಏನು? ಕೆಟ್ಟದ್ದನ್ನ ನೋಡಿ ಮನಸ್ಸು ಕೆಡಬಾರದು. ಕೆಟ್ಟದ್ದನ್ನ ನೋಡಿ ಮನಸ್ಸು ಕೆಡಬಾರದು, ರಾಗ ದ್ವೇಷದಲ್ಲಿ ತೊಡಗಬಾರದು,
ವಿರೋಧ ವೈರತ್ವ ಬೆಳೆಯಬಾರದು. ಇದು ನಮ್ಮ ಪುರುಷಾರ್ಥ, ಇದೇ ನಮ್ಮ ಧರ್ಮವಂತಿಕೆ, ಇದೇ ನಮ್ಮ ಜ್ಞಾನವಂತಿಕೆ, ಇದೇ ನಮ್ಮ ಸುವಿಚಾರ, ಇದೇ ನಮ್ಮ ಧರ್ಮದ ಪುರುಷಾರ್ಥ. ಮತ್ತು ಒಳ್ಳೆಯದು ಬಂತು ಅಂತಂದಾಗ ಅನುರಾಗ ಹುಟ್ಟಬಾರದು. ಒಳ್ಳೇದು ಬಂತು, ಬಹಳ ಒಳ್ಳೇದಾಯ್ತು ನೋಡಿ, ಕಷ್ಟ ಎಲ್ಲ ದೂರ ಆಯ್ತು ನೋಡು, ಇದು ರಾಗ ಆಯ್ತು. ಇಂಥದೇ ಇರ್ಬೇಕು ನೋಡಿ ಯಾವಾಗಲೂ. ಇಂಥದೇ ಇರ್ಬೇಕಂತಂದ್ರೆ ಅಂಥದ ಚಿತ್ರನಿ ಫಿಲ್ಮ್ದೊಳಗೆ ರೆಕಾರ್ಡಿಂಗ್ ಮಾಡಿಲ್ಲ, ಇಂಥದ ಎಲ್ಲಿದು ಬರೋದು. ಪುಣ್ಯ ರೆಕಾರ್ಡಿಂಗ್ ಆಗಿರ್ತಿತ್ತು ಅಂತಂದ್ರೆ ಒಳ್ಳೇದು ಬರ್ತಿತ್ತಲ್ಲ. ಆದರೆ ನಾವು ಎರಡೂ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೇವೆ. ಒಂದು ಚಿತ್ರ ಅಳಿಸುವಂಥದ್ದು, ಒಂದು ನಗಿಸುವಂಥದ್ದು, ಎರಡನ್ನೂ ಮಾಡಿಕೊಂಡಿದ್ದೀವಿ ಅಂದಮೇಲೆ ಎರಡೂ ನಿಮಿತ್ತಗಳು ಸಿಕ್ಕೇ ಸಿಗವಲ್ಲ. ಅದರ ಫಲವನ್ನು ನಾವು ಭೋಗಿಸಲೇಬೇಕಲ್ಲ. ಫಲವನ್ನು ಭೋಗಿಸದಿದ್ದರೂ ನಿಮಿತ್ತಗಳು ಸಿಗವೆ, ಭೋಗಿಸಬೇಕಂದ್ರೂ ಸಿಗವೆ. ಕಣ್ಮುಂದೆ ಬರುವಂತಹ ಚಿತ್ರಗಳನ್ನ ಕಂಡು ಆ ಚಿತ್ರಗಳ ಚಿಂತನೆಯನ್ನ ಮಾಡುವ ಕಲೆ ಯಾವ ಮನುಷ್ಯನ ಬದುಕಿನಲ್ಲಿ ಇದೆ, ಆ ಮನುಷ್ಯನಿಗೆ ಪುನಃ ಸಂಸಾರವಿಲ್ಲ, ಸಂಸಾರದ ಬಂಧನಗಳಿಲ್ಲ. ಯಾಕೆಂದರೆ ಆತನ ಕೈಯಲ್ಲಿ ಕ್ಯಾಮೆರಾ ಇಲ್ಲ ರೆಕಾರ್ಡಿಂಗ್ ಮಾಡಿಕೊಳ್ಳಿಕ್ಕೆ. ಕ್ಯಾಮೆರಾ ಇಲ್ಲ ಅಂತಂದ್ರೆ ರಾಗ ದ್ವೇಷ ಮಾಡುವಂತಹ ಪ್ರಯತ್ನ ಪುರುಷಾರ್ಥ ಆತನಲ್ಲಿಲ್ಲ. ರಾಗದ್ವೇಷವನ್ನ ಮಾಡತಕ್ಕಂಥ ಪುನಃ ಹೊಸದಾದ ಪುರುಷಾರ್ಥ ಪ್ರಯತ್ನ ನಮ್ದೇನು ನಡೀತದೆಯಲ್ಲ, ಇದು ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಕೆಳಗೆ ಒಗೆದು ಬಿಡಬೇಕು, ವೀತರಾಗ ಆಗಬೇಕು. ಸತ್ವೇಶು ಮೈತ್ರಿ, ಗುಣಶು ಪ್ರಮೋದಂ, ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ, ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತೌ ಸದಾ ಮಮಾತ್ಮ ವಿದಧಾತು ದೇವ. ಹೇ ಭಗವಂತ, ಏನ್ ಪ್ರಯತ್ನ ಮಾಡಬೇಕು? ಹೇ ಭಗವಂತ, ನನ್ನ ಬದುಕಿನಲ್ಲಿ ನನಗೆ ವೈರಿಗಳು ಯಾರೂ ಇಲ್ಲದಂತೆ ಮಾಡು. ನನಗೆ ಯಾರಿಂದೂ ವೈರವಿಲ್ಲ, ಯಾರಿಂದಲೂ ದ್ವೇಷವಿಲ್ಲ, ಯಾರಿಂದಲೂ ರಾಗವಿಲ್ಲ. ನಾನು ವೀತರಾಗ ಆತ್ಮ, ನನ್ನ ಸ್ವರೂಪ ವೀತರಾಗ. ನಾನು ನನ್ನ ಸ್ವರೂಪವನ್ನು ಬಿಟ್ಟು ಈ ರಾಗದ್ವೇಷದಲ್ಲಿ ತೊಡಗಿ ನನ್ನ ಆತ್ಮನ ಹಾನಿಯನ್ನ ನಾನೇಕೆ ಮಾಡಿಕೊಳ್ಳಬೇಕು? ನಾನು ಮಾಡಿಕೊಳ್ಳುವುದಿಲ್ಲ, ನಾನು ಸಂಕಲ್ಪ ಮಾಡಿಕೊಳ್ಳುತ್ತೇನೆ. ಭಗವಂತ, ನನಗೆ ಆ ದಾರಿಯನ್ನು ತೋರು. ಯಾವ ದಾರಿಯಿಂದ ನಡೆದು ನೀನು ವೀತರಾಗ ಆಗಿದೆಯಲ್ಲ, ಅಂಥ ದಾರಿಯ ಮೇಲೆ ನನ್ನ ಆತ್ಮ ನಡೆಯುವಂತೆ ಮಾಡು. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ಕ್ಷಮೆ ಮಾಡುವುದೇ ದೊಡ್ಡ ಪುರುಷಾರ್ಥ. ಕ್ಷಮೆ ಕೇಳುವುದು ಇದೇನು ದೊಡ್ಡ ಪುರುಷಾರ್ಥ ಅಲ್ಲ. ಯಾವ್ದು ಹೆಚ್ಚಿಂದ್ರಿ? ಕೇಳೋದು ಅಥವಾ ಮಾಡೋದ? ಮಾಡೋದು ಹೆಚ್ಚಿಂದಿದೆ. ಕ್ಷಮೆ ಮಾಡೋದು ಹೆಚ್ಚಿಂದಿದೆ. ಕ್ಷಮೆ ಕೇಳೋದು ಹೆಚ್ಚಿಂದಲ್ಲ. ಕೇಳುವಾಗ ಎಲ್ಲರೂ ಕೇಳ್ತಾರೆ, ಕೇಳುವಾಗ ಎಲ್ಲರೂ ಕೇಳ್ತಾರೆ, ಆದರೆ ಭಗವಂತರದ್ದು ಯಾರು ಕೇಳಲ್ಲ. ಕ್ಷಮೆ ಕೇಳಬೇಕಂತ ಕೇಳ್ತಾರೆ, ಅದರೊಳಗೆ ಸ್ವಾರ್ಥ ಇರ್ತದೆ. ಏನ್ ಸ್ವಾರ್ಥ ಇರ್ತದೆ ಅಂತಂದ್ರೆ, ಇವನು ನನಗೆ ಪುನಃ ಯಾವುದೇ ಪ್ರಕಾರದ ತೊಂದರೆಯನ್ನ ಭವಿಷ್ಯ ಕಾಲದಲ್ಲಿ ಮಾಡಬಾರದು ಅಂತ ಕ್ಷಮೆ ಕೇಳ್ತಾರೆ. ಒಳಗಡೆಗೆ ಸಿಟ್ಟು ಹಂಗೆ ಇರ್ತದೆ. ಇದು ಸ್ವಾರ್ಥ. ಅಂದ್ರೆ ಆ ಪ್ರಾಣಿಯನ್ನ ದೊಡ್ಡದು ಮಾಡಿ 1 ವರ್ಷದ ನಂತರ ಸಂತೆಯಲ್ಲಿ ಮಾರ್ಕ್ ಒಯ್ಯದಿದೆ, ಆದ್ರಿಂದ ಕ್ಷಮೆ ಕೇಳ್ತಾರೆ. ಇಂಥ ಕ್ಷಮೆಯನ್ನು ಕೇಳುವುದು ಮಾಯಾಚಾರ. ಅದು ಸ್ವಾರ್ಥ. ಅದು ನಿಜವಾದ ಕ್ಷಮೆ ಅಲ್ಲ. ಒಂದು ಕ್ಷಮೆ ವ್ಯಾವಹಾರಿಕ ಕ್ಷಮೆ, ಇನ್ನೊಂದು ಕ್ಷಮೆ ಪರಮಾರ್ಥ ಕ್ಷಮೆ.
ಧರ್ಮಕ್ಷೇತ್ರದಲ್ಲಿ ನಾವು ಯಾವ ಕ್ಷಮೆಯನ್ನು ಮಾಡ್ತೀವಲ್ಲ ಆ ಕ್ಷಮೆಯನ್ನು ಮಾಡಿದ ನಂತರ ಮನುಷ್ಯನ ಜೀವನದಲ್ಲಿ 14 ಪ್ರಕಾರದ ಪರಿಗ್ರಹಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಾಹ್ಯದ 10 ಪರಿಗ್ರಹಗಳನ್ನು ಬಿಟ್ಟಂತಹ ಮನುಷ್ಯ 10 ಪರಿಗ್ರಹಗಳನ್ನು ಬಿಡುವುದರ ಜೊತೆಗೆ ಸರ್ವಘಾತಿ ಕರ್ಮಗಳನ್ನು ತ್ಯಜಿಸಿದ್ದಾನೆ ಅಂತಂದ್ರೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನ 3 ಕಷಾಯಗಳನ್ನು ತ್ಯಾಗ ಮಾಡಿದ್ದಾನೆ ಅಂತಂದ್ರೆ ಜಗತ್ತಿನ ಎಲ್ಲಾ ಗಳಿಗೂ ಕ್ಷಮೆ ಮಾಡಿದ್ದಾನೆ. ಆ ಕ್ಷಮೆಯನ್ನ ಮಾಡುವುದಕ್ಕಾಗಿ ದಿಗಂಬರ ಅವಸ್ಥೆಯನ್ನ ಹೊಂದಿದ. ನನ್ನಿಂದ ಏಕೇಂದ್ರಿಯ ಜೀವಗಳು ಸಾಯಬಾರದು, ಅದಕ್ಕಾಗಿ ನಾನು ಈ ಶರೀರದ ಸುಖಕ್ಕಾಗಿ ಸಾಧನವಾಗಿರತಕ್ಕಂಥ ವಸ್ತ್ರ ಇದನ್ನೂ ಕೂಡ ತ್ಯಾಗ ಮಾಡುತ್ತೇನೆ. ಉಳಿದ 9 ಪರಿಗ್ರಹಗಳನ್ನಂತೂ ನಾನು ಪರಿಗ್ರಹ ಅಂತ ತಿಳ್ಕೊಂಡು ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ತ್ಯಾಗ ಮಾಡಿಯೇ ಮಾಡಿದ್ದೇನೆ. ಆದರೆ ಕೊನೆಯಲ್ಲಿ ಉಳಿದಿರತಕ್ಕಂತಹ ಈ ಮೈ ಮೇಲಿನ ವಸ್ತ್ರ, ಈ ವಸ್ತ್ರ ಇರುವುದರಿಂದ ಜಲಕಾಯಿಕ ಜೀವಿಗಳಿಗೆ ಹಿಂಸೆ ಇದೆ, ತ್ರಸಕಾಯಿಕ ಜೀವಿಗಳಿಗೆ ಹಿಂಸೆ ಇದೆ. ಆದ್ದರಿಂದ ಆ ಜೀವಿಗಳಿಗೂ ನಾನು ಕ್ಷಮೆ ಮಾಡಬೇಕಲ್ಲ. ನಾನು ನನ್ನ ಶರೀರದ ಸುಖಕ್ಕಾಗಿ ಯಾವ ಪ್ರಾಣಿಗಳಿಗೂ ಕೂಡ ದುಃಖ ಕೊಡಲಾರೆ ಅನ್ನುವಂಥ ಭಾವನೆಯಿಂದ ವಸ್ತ್ರ ತ್ಯಾಗ ಮಾಡ್ತಾರೆ ಮುನಿಗಳು. ವಸ್ತ್ರ ತ್ಯಾಗ ಯಾಕೆ ಮಾಡಿದರು? ವಸ್ತ್ರ ತ್ಯಾಗವನ್ನು ಯಾಕೆ ಮಾಡಿದರು? ಇಂಥ ವಸ್ತ್ರಗಳು ಮುಂದೆ ಹೋಗಿ ಸಾಕಷ್ಟು ಬಹಳಷ್ಟು ಸಿಗಲಿ ವಸ್ತ್ರಗಳು, ಒಳ್ಳೆ ಒಳ್ಳೆ ವಸ್ತ್ರಗಳು ಬಿಡುವಾಗ ಬಿಡುವ ವಸ್ತ್ರಗಳನ್ನ ಸ್ವಲ್ಪ ಬಿಡೋಣ, ಇದಕ್ಕಿಂತ ಡಬಲ್ ಸಿಗಲಿ ಅಂತ ಬಿಡ್ತಾ ಇದ್ದಾರೇನು? ಇಲ್ಲಿ ಸ್ವಾರ್ಥ ಇಲ್ಲ, ಇಲ್ಲಿ ದಯಾ ಇದೆ, ಇಲ್ಲಿ ಕರುಣಾ ಇದೆ, ಪರ ಪ್ರಾಣಿಗಳ ಹಿಂಸೆ ಆಗಬಾರದು ನನ್ನಿಂದ ಅನ್ನುವಂತಹ ಭಾವನೆಯಿಂದ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡ್ತಾ ಇದ್ದಾರೆ. ಚಳಿ ಮಳಿ ಬಿಸಿಲನ್ನು ಸಹಿಸ್ತಾ ಇದ್ದಾರೆ. ಎಲ್ಲ ಮಾನಸಿಕ ವಿಕಾರಿ ಪರಿಣಾಮಗಳನ್ನು ಜಯಿಸ್ತಾ ಇದ್ದಾರೆ. ಇಂಥವರಿಗೆ ಇರೋದು ಉತ್ತಮ ಕ್ಷಮ. ಶ್ರಾವಕರಿಗೆ ಇದು ಪರಮಾರ್ಥ ಕ್ಷಮ, ಶ್ರಾವಕರಿಗೆ ವ್ಯವಹಾರ ಕ್ಷಮ ಅಷ್ಟೇ ಇರ್ತದೆ. ಯಾರಿಗಾದರೂ ನೋವಾಗಿದ್ರೆ ಕ್ಷಮ ಮಾಡ್ರಿ, ನಮ್ಮಿಂದ ಯಾರಿಗಾದ್ರೂ ನೋವಾಗಿದ್ದರೆ ಕ್ಷಮೆಯನ್ನು ಮಾಡಿ ಅಂತ. ನಮ್ಮಿಂದ ನೋವಾಗಿದ್ದರೆ ಇನ್ನು ಮುಂದೆ ಮತ್ತು ನೋವಾದ್ರೆ ಮತ್ತೆ ಬಿಡ್ತೀವಿ. ಆದ್ರೆ ಇಷ್ಟೋ ತನಕ ಏನು ಒಂದು ನೋವಾಗಿದೆಯಲ್ಲ ಅಷ್ಟಕ್ಕಾಗಿ ಕ್ಷಮೆ ಮಾಡ್ರಿ. ಆಮೇಲೆ ಮತ್ತೆ ಎಲ್ರಿ ಸಿಕ್ಕ್ರಿ ಅಂತಂದ್ರೆ ನಿಮ್ಮನ್ನ ಬಿಡಲ್ಲ ನಾವು. ಆದರೆ ಕ್ಷಮ ಬೇಡೋದು ನಮ್ಮ ಕರ್ತವ್ಯ ಇದೆ, ತಾತ್ಕಾಲಿಕ ಮಾಡೋದು ಕೂಡ ನಮ್ಮ ಕರ್ತವ್ಯ ಇದೆ, ಬಿಡೋದು ನಮ್ಮ ಕರ್ತವ್ಯ ಅಲ್ಲ. ಕ್ಷಮೆ ಮಾಡಬೇಕೋ ಅಥವಾ ಕ್ಷಮೆ ಬೇಡುವುದನ್ನು ತ್ಯಾಗ ಮಾಡಬೇಕು? ರಾವ್ ಸಾಬ್ಗೆ ಅರ್ಥ ಆಯ್ತು ಈಗ. ಕ್ಷಮೆ ಬೇಡುವುದನ್ನೇ ತ್ಯಾಗ ಮಾಡಬೇಕು ನಾವು. ಕ್ಷಮೆ ಬೇಡಲಿಕ್ಕೆ ಹತ್ತಬಾರದು, ಆ ತರದ ಕ್ಷಮೆ ಮಾಡಿರಬೇಕು. ನಾವು ಕ್ಷಮೆಯನ್ನ ಬೇಡಿ ಮತ್ತೇನ್ ಮಾಡ್ತೇವೆ? ಮತ್ತೆ ತಯಾರಿ ನಡೀತದೆ ನಮ್ದು. ಮತ್ತೆ ತಯಾರಿ ತಳದಿಂದ ತಳಕ್ ಕೈ ಹಾಕಿ ಮತ್ತು ಇದು ಕ್ಷಮೆ ಅಲ್ಲ, ಇದು ವ್ಯವಹಾರ ಕ್ಷಮೆನೂ ಅಲ್ಲ. ವ್ಯವಹಾರ ಕ್ಷಮೆಯಲ್ಲೂ ಕೂಡ ಒಂದು ಪದ್ಧತಿ ಇದೆ. ಹೇಗೆ ಮಾಡಬೇಕು ಅಂತಂದ್ರೆ, ಈ ಸಲ ನಮ್ಮಿಂದ ಇವರಿಗೆ ನೋವಾಗಿದೆ ಅಂದಮೇಲೆ ಇನ್ನು ಮೇಲೆ ಎಂದೂ ನೋವಾಗದಂತೆ ನಾನು ನಡೆದುಕೊಳ್ಳುತ್ತೇನೆ, ಈ ತರದ ಪ್ರತ್ಯಾಖ್ಯಾನವನ್ನ ಸಂಕಲ್ಪವನ್ನ ನಾನು ಮಾಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿ ಜೀವನದಲ್ಲಿಯೇ ಎಂದೂ ನನ್ನಿಂದ ಯಾರಿಗೂ ನೋವಾಗದಂತೆ ನಡೆಯಬೇಕು ಅನ್ನುವಂಥ ವ್ಯವಹಾರ, ಪರಸ್ಪರದ ವ್ಯವಹಾರ. ಇದು ಉತ್ತಮ ಕ್ಷಮೆ. ಈ ಕ್ಷಮೆ ಬರದೆ
ಪರರ ಮೇಲೆ ನಾವು ವಾತ್ಸಲ್ಯವನ್ನಿಟ್ಟುಕೊಳ್ಳೋದು ಸಾಧ್ಯತೆಯೇನು? ಇಲ್ಲ. ಆದರೆ ಈ ಕ್ಷಮೆ ಯಾರಿಗೆ ಬರ್ತದೆ ಅಂತಂದ್ರೆ, 1ನೇ ಗುಣಸ್ಥಾನದ ಜೀವಿಗಳಿಗೆ ಬರೋಲ್ಲ, 2ನೇ ಗುಣಸ್ಥಾನದ ಜೀವಿಗಳಿಗೂ ಬರೋಲ್ಲ, 3ನೇ ಗುಣಸ್ಥಾನದ ಜೀವಿಗಳಿಗೂ ಸಾಧ್ಯವಿಲ್ಲ, 4ನೇ ಗುಣಸ್ಥಾನದಲ್ಲಿ ಬರ್ತದೆ ಅಂತಂದ್ರೆ ವ್ಯಾವಹಾರಿಕವಾಗಿ ಅಷ್ಟೇ ಬರುತ್ತೆ. ಆ ಪರಮಾರ್ಥ ಕ್ಷಮೆ ಮುನಿಗಳಿಗೆ ಉತ್ಪನ್ನವಾಗತಕ್ಕಂಥ ಉತ್ತಮ ಕ್ಷಮೆ 4ನೇ ಗುಣಸ್ಥಾನದಲ್ಲಿಯೂ ಇಲ್ಲ, 5ನೇ ಗುಣಸ್ಥಾನದಲ್ಲಿಯೂ ಇಲ್ಲ. 4ನೇ 5ನೇ ಗುಣಸ್ಥಾನದಲ್ಲಿ ಇರುವಂತಹ ಕ್ಷಮೆಯನ್ನ ನಾವು ವ್ಯಾವಹಾರಿಕ ಕ್ಷಮೆ ಅಂತ ಹೇಳ್ತೇವೆ. ಪರಸ್ಪರದಲ್ಲಿ ನೋವಾಗಿದ್ದರೆ ಕ್ಷಮಿಸಿ. ಈ ಕ್ಷಮೆಯನ್ನ ಮುನಿಗಳಿಗೂ ಬೇಡ್ತಾರೆ ಶ್ರಾವಕರು, ಮುನಿಗಳಲ್ಲೂ ಬೇಡ್ತಾರೆ. ಬೇಡಬೇಕೋ ಬೇಡಬಾರ್ದು? ಬೇಡದಿದ್ರೆ ಕಷ್ಟ, ಬೇಡಿದ್ರೆ ಒಳ್ಳೆಯದು. ಬೇಡಬೇಕೋ ಬೇಡಬಾರ್ದು? ಕ್ಷಮೆ ಬೇಡಬೇಕು, ಸಂಸ್ಕಾರ ಬರ್ತದೆ, ಕ್ಷಮೆ ಬೇಡಬೇಕು. ಆದರೆ ಮುನಿಗಳಲ್ಲಿ ಕ್ಷಮೆ ಬೇಡುವುದು ಒಂದು ತರದಿಂದ ತಪ್ಪುನೂ ಇದೆ. ಯಾಕೆ ತಪ್ಪಿದೆ ಅಂತಂದ್ರೆ, ಮುನಿಗಳಲ್ಲಿ ನಾವು ಕ್ಷಮೆಯನ್ನು ಬೇಡ್ತಾ ಇದ್ದೇವೆ ಅಂದ ಮೇಲೆ ಅವರು ನಮ್ಮಿಂದ ಸಿಟ್ಟಾಗಿರಬಹುದು, ಅವರಲ್ಲಿ ಸಿಟ್ಟು ಉಳಿದಿರಬಹುದು ಅನ್ನುವಂಥ ವಿಚಾರ ಇದೆಯಲ್ಲೋ? ಇದೆ. ಅಂದ ಮೇಲೆ ಅವರು ಗುರು ಅಲ್ಲ. ಎಲ್ಲಿ ನಾವು ಕೋಪ ಇದ್ದಿರಬಹುದು ಅಂತ ಇದ್ದೇವಲ್ಲ, ಅವರನ್ನ ಗುರು ರೂಪದಲ್ಲಿ ನಾವು ಕಾಣ್ತಾ ಇಲ್ಲ. ಏಕೆಂದ್ರೆ ಗುರುಗಳಲ್ಲಿ ಸಿಟ್ಟು ಅನ್ನೋದು ಇರೋಲ್ಲ, ಮತ್ತು ಗುರು ಇರಲಿಲ್ಲ ಅಂತಂದ್ರೆ ಸಿಟ್ಟು ಇದ್ದೇ ಇರ್ತದೆ. ಆಮೇಲೆ ಗುರುಗಳಲ್ಲಿ ನಾವು ಕ್ಷಮೆಯನ್ನು ಬೇಡ್ತಾ ಇದ್ದೀವಿ ಅಂದಮೇಲೆ ಅವರಲ್ಲಿ ಸಿಟ್ಟ ಇದೆ ಅನ್ನತಕ್ಕಂಥದ್ದನ್ನ ಸಿದ್ಧ ಮಾಡಿ ತೋರಿಸ್ತಾ ಇದೆ. ಇರ್ತದೆ. ದಿಗಂಬರ್ ಗುರುಗಳಲ್ಲಿ ಸಿಟ್ಟು ಇರುವುದೇ ಇಲ್ಲ ಅಂದಮೇಲೆ ಬೇಡುವ ಕಾರಣ ಏನಿದೆ? ಆಮೇಲೆ ನೀವು ಕ್ಷಮೆ ಬೇಡಿದ್ರಿ, ಕ್ಷಮ ಮಾಡಿದ್ದೇನೆ ಅಂತ ಗುರುಗಳು ಹೇಳಿದ್ರು ಅಂತಂದ್ರೆ ಅದು ವ್ಯರ್ಥ ಅಲ್ಲ? ವ್ಯರ್ಥ ಅಲ್ಲ? ಕ್ಷಮೆ ಮೊದಲೇ ಇತ್ತು. ಉತ್ತಮ ಕ್ಷಮೆ ಅಂತಕ್ಕಂಥದ್ದು ಇದು ಜೀವನದ ಪ್ರಾಣ, ಮುನಿ ಜೀವನದ ಪ್ರಾಣ. ಇದು ಪ್ರತಿ ಕ್ಷಣದಲ್ಲೂ ಇರಬೇಕು. ಅದು ಇತ್ತಂದ್ರೆ ಗುರು ಅವಸ್ಥೆ. ಅದು ಇರಲಿಲ್ಲ ಅಂತಂದ್ರೆ 6ನೇ ಗುಣಸ್ಥಾನ ಇಲ್ಲ, 5ನೇ, 4ನೇ, 3ನೇ, 2ನೇ, 1ನೇ ಈ ಕೆಳಗಿನ ಗುಣಸ್ಥಾನಗಳಲ್ಲಿ ಇರ್ತಾರೆ ಮುನಿಗಳು. 5:30 ಆಯಿತು, ಕ್ಷಮಾ ಮಾಡ್ರಿ, ಅರ್ಧ ತಾಸು ಹೆಚ್ಚು ತಕ್ಕೊಂಡಿದ್ದೇವೆ. ಅಂತಿಮ ಕ್ಷಮ. ಇಷ್ಟು ಕಷ್ಟಪಟ್ಟು 16 ದಿನಗಳವರೆಗೆ ಈ ಧಾರ್ಮಿಕ ಮಹೋತ್ಸವವನ್ನು ಪರಮಾರ್ಥದ ಸಿದ್ಧಿಗಾಗಿ, ಧಾರ್ಮಿಕ ಆತ್ಮಿಕ ಗುಣಗಳನ್ನು ಬದುಕಿನಲ್ಲಿ ಹೆಚ್ಚಿಸಿಕೊಳ್ಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನೀವು ಯಾವ ನೋಂಪಿಯನ್ನು ಆಚರಿಸಿದಿರಲ್ಲ, ಇದೆಲ್ಲ ಪರಮಾರ್ಥ ಕ್ಷಮೆಯ ಉತ್ಪತ್ತಿಗಾಗಿ. ಆ ಪರಮಾರ್ಥ ಕ್ಷಮೆ 6ನೇ 7ನೇ ಗುಣಸ್ಥಾನದಲ್ಲಿ ಬರ್ತದೆ. ಅದರ ಸಂಸ್ಕಾರವನ್ನು ನೀವು ಇಲ್ಲಿ ಹಾಕಿಕೊಳ್ತಾ ಇದ್ದೀರಾ. ಈ ಉತ್ತಮ ಕ್ಷಮೆ ಬಂತು ಅಂತಂದ್ರೆ ಅಲ್ಲಿ ಪ್ರವಚನ ವತ್ಸಲತ್ವ ಇರಲೇಬೇಕು, ಇದ್ದೇ ಇರ್ತದೆ. ಈ ಪ್ರವಚನ ವತ್ಸಲತ್ವ ಭಾವ ಅಂತಂದ್ರೆ ಇದು ಶ್ರಾವಕರಲ್ಲೂ ಇರ್ತದೆ, ಮುನಿಗಳಲ್ಲೂ ಇರ್ತದೆ. ಶ್ರಾವಕರಲ್ಲಿ ಯಾವ ತರ ಅಂತಂದ್ರೆ, ಪ್ರವಚನವನ್ನು ಕೊಡ್ತಕ್ಕಂತಹ ದೇವಶಾಸ್ತ್ರ ಮತ್ತು ಗುರುಗಳು ಇವರು ಪ್ರವಚನವನ್ನು ನೀಡುವಂತಹ 3 ಆಯತನಗಳು, ಬಾಹ್ಯದಲ್ಲಿ ನಮಗೂ ಆಯತನ ರೂಪದಲ್ಲಿ ನಮಗೆ ಹಿತದ ವಚನಗಳನ್ನು ಕೊಟ್ಟು ನಮ್ಮ ಆತ್ಮಕಲ್ಯಾಣಕ್ಕಾಗಿ ಇವರು ಕಾರಣ ಆಗ್ತಾರೆ. ಈ 3ರ ವಾತ್ಸಲ್ಯ ಭಾವ, ಗುರುವಿನಲ್ಲಿ ವಾತ್ಸಲ್ಯ ಭಾವ, ವೀತರಾಗ ದೇವನಲ್ಲಿ ಅರಿಹಂತ ಪರಮೇಷ್ಠಿಗಳಲ್ಲಿ ವಾತ್ಸಲ್ಯ ಭಾವ ಮತ್ತು ಶಾಸ್ತ್ರದಲ್ಲಿ ವಾತ್ಸಲ್ಯ ಭಾವ, ಈ 3
ಆಯತನಗಳಲ್ಲಿ ವಾತ್ಸಲ್ಯ ಭಾವವನ್ನು ಇಡುವುದೇ ಪ್ರವಚನ ವತ್ಸಲತ್ವ. ಪ್ರವಚನ 3ರಲ್ಲಿದೆ. ದೇವ, ಶಾಸ್ತ್ರ, ಗುರು. ಭಗವಂತರಿಂದ ಹೊರಟಿರುವ ದಿವ್ಯವಾಣಿ ಅದು ಪ್ರವಚನ. ಆ ಪ್ರವಚನದಲ್ಲಿ ಯಾರಿಗೆ ವಾತ್ಸಲ್ಯವಿದೆಯೋ ಆ ವಾತ್ಸಲ್ಯದ ಕಾರಣದಿಂದ ತಮ್ಮಲ್ಲಿ 10 ದಶಧರ್ಮಗಳನ್ನು ಹುಟ್ಟಿಸಿಕೊಂಡಿದ್ದಾರೆಯೋ ಆ ಗುಣಗಳಲ್ಲಿ ವಾತ್ಸಲ್ಯವನ್ನು ತಾಳಿ ಆ ಗುಣವುಳ್ಳವರು ಪರರ ಕಲ್ಯಾಣಕ್ಕಾಗಿ ರತ್ನತ್ರಯ ಧರ್ಮದ ಉಪದೇಶವನ್ನು ಮಾಡುವವರು. ಅವರ ಉಪದೇಶದಲ್ಲಿ ಮತ್ತು ಅವರ ಗುಣಗಳಲ್ಲಿ ನಾವು ವತ್ಸಲ ಭಾವವನ್ನು ಇಟ್ಟುಕೊಳ್ಳುವುದೇ ಪ್ರವಚನ ವತ್ಸಲತ್ವ. ಗುರುಗಳಿಂದ ಉಪದೇಶ ಆಗುತ್ತೆ, ಅರಿಹಂತ ಪರಮೇಷ್ಠಿಗಳಿಂದ ಪ್ರವಚನ ಆಗುತ್ತೆ. ಶಾಸ್ತ್ರದಲ್ಲಿ ಇರತಕ್ಕಂತಹ ವಚನಗಳು ಅವು ಗುರುವಿನ ವಚನಗಳು, ಆದರೆ ಸೂತ್ರದ ರೂಪದಲ್ಲಿವೆ. ಆದ್ದರಿಂದ ಅವು ಪ್ರವಚನದ ಸಂಕೇತಗಳು. ಆ ಆಧಾರದಿಂದ ಗುರುಗಳು ಯಾವ ಉಪದೇಶವನ್ನು ನೀಡುತ್ತಾರೆ ಆ ಉಪದೇಶ ನಮ್ಮ ಬದುಕಿನ ಪ್ರಾಣ. ಅದಕ್ಕಾಗಿ ಉಪದೇಶವನ್ನು ಕೊಡ್ತಕ್ಕಂತಹ ಗುರು, ಉಪದೇಶದ ಆಧಾರವಾಗಿರತಕ್ಕಂತಹ ಶಾಸ್ತ್ರ ಮತ್ತು ಉಪದೇಶದ ಉತ್ಪತ್ತಿಯ ಮೂಲ ನಿಮಿತ್ತ ಅನ್ನತಕ್ಕಂಥ ಅರ್ಹಂತರ ವಾಣಿ ಪ್ರವಚನ, ಅದು ನಮ್ಮ ಬದುಕಿನ ವತ್ಸಲತ್ವದ ಒಂದು ಅಂಗ. ದೇವ, ಶಾಸ್ತ್ರ, ಗುರುಗಳಲ್ಲಿ ವತ್ಸಲತ್ವ ಭಾವವನ್ನು ಇಟ್ಟುಕೊಂಡು ನಡೆಯುವುದೇ ಪ್ರವಚನ ವತ್ಸಲತ್ವ. ಈ 3ರಲ್ಲಿ ವಾತ್ಸಲ್ಯ ಭಾವ ಇದ್ದಾಗ ಯಾವ ಪರಿಣಾಮ ವಿಶುದ್ಧಿ ನಮ್ಮ ಬದುಕಿನಲ್ಲಿ ಹೆಚ್ಚಾಗ್ತದೆಯೋ ಆ ಪರಿಣಾಮ ವಿಶುದ್ಧಿಯೇ ತೀರ್ಥಂಕರ ಪ್ರಕೃತಿಗೆ ಬಂಧಕ್ಕೆ ಕಾರಣ. ಅಂಥದ್ದು ಕೂಡ ನಮ್ಮ ಬದುಕಿನಲ್ಲಿ ತೀರ್ಥಂಕರ ಪ್ರಕೃತಿಯ ಬಂಧದ ಕಾರಣವಾಗಿರತಕ್ಕಂತಹ ದೇವಶಾಸ್ತ್ರ ಗುರುಗಳ ನಿಮಿತ್ತದಿಂದ ಉಂಟಾಗತಕ್ಕಂಥ ವಿಶುದ್ಧ ಭಾವ ಅದು ಬಾಹ್ಯದಲ್ಲಿ ತೀರ್ಥಂಕರ ಪ್ರಕೃತಿಗೆ ಬಂಧಕ್ಕೆ ಕಾರಣ. ಅಂತರಂಗದಲ್ಲಿ ನಮ್ಮ ಸಮ್ಯತ್ವ, ನಮ್ಮ ಅನುವೃತ ಅಥವಾ ನಮ್ಮ ಮಹಾವ್ರತ ಇವೆಲ್ಲವೂ ಕೂಡ ಅಭ್ಯಂತರ ನಿಮಿತ್ತಗಳು. ಬಾಹ್ಯ ಮತ್ತು ಅಭ್ಯಂತರ ನಿಮಿತ್ತಗಳು ಕೂಡಿ ಬಂದಾಗ ತೀರ್ಥಂಕರ ಪ್ರಕೃತಿ ಕಟ್ತದೆ. ಆ ತೀರ್ಥಂಕರ ಪ್ರಕೃತಿಯ ಉತ್ಪತ್ತಿಯ ಮೂಲ ಸ್ಥಾನ ಕ್ಷಮೆಯಾಗಿರಬೇಕು. ಉತ್ತಮ ಕ್ಷಮೆ ಇದ್ದಾಗ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವುದು ಬಹಳ ಸುಲಭವಾಗುತ್ತೆ. ಎಲ್ಲಿ ಕ್ಷಮೆ ಇದೆಯೋ ಅಲ್ಲಿ ವಾತ್ಸಲ್ಯ ಇರುತ್ತೆ, ಎಲ್ಲಿ ಕ್ಷಮೆ ಭಾವ ಇಲ್ಲ ಅಲ್ಲಿ ವಾತ್ಸಲ್ಯ ಹುಟ್ಟೋದು ಕಷ್ಟ. ದಯಾ, ಕರುಣೆ, ವಾತ್ಸಲ್ಯ, ಅನುರಾಗ ಈ ಎಲ್ಲ ಪರಿಣಾಮಗಳು ಹುಟ್ಟಬೇಕು ಅಂತಂದ್ರೆ ನಾವು ಆತ್ಮಚಿಂತನೆಯನ್ನ ಜಾಸ್ತಿ ಮಾಡಬೇಕು. ನಮ್ಮ ಆತ್ಮನಲ್ಲಿ ವಿಕಾರಿ ಭಾವಗಳು ಅನಾದಿ ಕಾಲದಿಂದ ಇವೆ. ಕ್ರೋಧ, ಮಾನ, ಮಾಯಾ ಮತ್ತು ಲೋಭ ಈ 4 ಕಷಾಯಗಳನ್ನು ಜಯಿಸುವಂತಹ ಪ್ರಯತ್ನ ಇದ್ದಾಗ ಕ್ರೋಧ ಹೋಗಿ ಕ್ಷಮ ಬರ್ತದೆ, ಮಾನ ಹೋಗಿ ಮಾರ್ದವ ಧರ್ಮ ಬರುತ್ತೆ, ನಮ್ರತೆ ಬರುತ್ತೆ, ವಿನಯ ಬರ್ತದೆ. ಮತ್ತು ಮಾಯಾ ಕಷಾಯವನ್ನು ಜಯಿಸಿದಾಗ ನಮ್ಮಲ್ಲಿ ಸರಳತೆ ಅನ್ನತಕ್ಕಂಥದ್ದು ಹುಟ್ಟಿಕೊಳ್ಳುತ್ತೆ. ಮನವಚನ ಕಾಯಗಳ ಸರಳತೆಯೇ ಉತ್ತಮ ಆರ್ಜವ ಧರ್ಮ. ಮತ್ತು ಶೌಚ ಅಂತಂದ್ರೆ ನಾವು ನಮ್ಮ ಮನಸ್ಸಿನ ಆತ್ಮಿಕ ಎಲ್ಲ ಆಶೆ ಅಪೇಕ್ಷೆಗಳನ್ನು ಗೆಲ್ಲುವುದು ಶೌಚ ಧರ್ಮ. ಇಂಥ ಧರ್ಮ ಬದುಕಿನ ಸಾರ ಇದೆ. ಇದು ಅನಾದಿಕಾಲೀನ ಪರ್ವ. ಈ ಪರ್ವವನ್ನು ಪ್ರತಿ ವರ್ಷವೂ ಕೂಡ ಆಚರಿಸ್ತೀರ. ಈ ಪರ್ವದ ಆಚರಣೆಯಿಂದ ಪ್ರತಿ ವರ್ಷ ನಮ್ಮಲ್ಲಿ ಪರಮಾರ್ಥದ ಗುಣಗಳು ಹೆಚ್ಚುತ್ತಾ ಹೋಗಬೇಕು. ಸಮಾಜದಲ್ಲಿ ಒಂದು ವಾತ್ಸಲ್ಯ ಭಾವ ಪರಸ್ಪರದಲ್ಲಿ ಬೆಳೀತಾ ಹೋಗಬೇಕು. ನಮ್ಮಲ್ಲಿರತಕ್ಕಂಥ ವಿಕಾರಿ ಪರಿಣಾಮಗಳು ಕಡಿಮೆ ಆಗ್ತಾ ಹೋಗಬೇಕು. ಇದೇ ಒಂದು ಗುರಿ. ನಮ್ಮ ನಿಜವಾದ ಗುರಿ ಇತ್ತು ಅಂತಂದ್ರೆ ಆ ಗುರಿಯಿಂದ ನಾವು ಎಲ್ಲರೂ ಕೂಡ ಪರಮಾರ್ಥದ ಸಿದ್ಧಿಗೆ ಕಾರಣರಾಗ್ತೀವಿ. ಇವತ್ತಿನ ಪ್ರವಚನ ಇಷ್ಟೇ ಸಾಕು.